ಎಲ್ಲರಿಗೂ ನಮಸ್ಕಾರ, ಶುಭೋದಯ. ನನಗೆ ಈ ಕಡಿಮೆ ಚಲನಚಿತ್ರದಲ್ಲಿ ಚಲನಚಿತ್ರದಲ್ಲಿ ಪಾತ್ರವಹಿಸೋದಕ್ಕೆ ತುಂಬ ಜನ ಇಲ್ಲಿ ನನಗೆ ಭುಜ ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ನನಗೆ ಈ ಮಕ್ಕಳ ಜೊತೆ ವರ್ಕ್ ಮಾಡೋದಕ್ಕೆ ಬಹಳ ಇಷ್ಟ ಆಯಿತು. ಒಂದು ಮನೆ ಅಟ್ಮಾಸ್ಫಿಯರ್ ಇತ್ತು. ನಾನು ಹೇಗಿದ್ರು ನೋಡ್ತಾ ಇದ್ದೀರಿ, ನಾನು ಅಜ್ಜಿಗೆ ಕೊಡಬೇಕಾದ ಗೌರವ ಎಲ್ಲನೂ ಕೊಟ್ಟು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಹಾಗೆ ಪಿಕ್ಚರು ಅವ್ರ ಮನಸ್ಸು ಹೇಗಿದೆಯೋ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತ ಲಾಂಚ್ ಮಾಡ್ತೀನಿ. ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀನಿ. ಎಲ್ಲ ಮಾಧ್ಯಮ ವರ್ಗದವರಿಗೆ ನಮಸ್ಕಾರ, ಮತ್ತು ಸಿನಿಮಾ ತಂಡದವರಿಗೆ, ಬಂದಿರತಕ್ಕಂಥ ಎಲ್ಲ ಗುರು ಹಿರಿಯವರಿಗೆ ನನ್ನ ನಮಸ್ಕಾರ. ಈಗಾಗಲೇ 1 ಇಯರ್ ಮುಂಚೆ ನಾವು ಟೀಸರ್ ಲಾಂಚ್ ಮಾಡಿದ್ವಿ. ಚೆನ್ನಾಗಿ ರೀಚ್ ಆಯಿತು, ಒಳ್ಳೆ ರೆಸ್ಪಾನ್ಸ್ ಬಂತು. ಅದೇ ಥರ ಈ ದಿನ ಟ್ರೈಲರ್ ಲಾಂಚ್ ಮಾಡಿದ್ದೀವಿ. ಸೊ ನೀವೆಲ್ಲ ಚೆನ್ನಾಗಿದೆ ಅಂತ ಒಂದು ಅನಿಸಿಕೆ ಅಂದ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಆಮೇಲೆ 3 ಸಾಂಗ್ ನೋಡಿದ್ದೀರಾ. ಅತಿ ಶೀಘ್ರದಲ್ಲೇ ಏಪ್ರಿಲ್ 18ಕ್ಕೆ ಸಿನಿಮಾ ತೆರೆ ಕಾಣಲಿದೆ. ಜೊತೆಗೆ ಈ ಸಿನಿಮಾ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ. ಆ್ಯಂಡ್ ಚಂದನ್ ಅವರು ತುಂಬ ಚೆನ್ನಾಗಿ ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಶಶಾಂಕ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ DOP ಸರ್ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನಗೆ ಒಳ್ಳೆ ಆಫರ್ ಕೊಟ್ಟಂಥ ಯಶಸ್ವಿನಿ ಮೇಡಮ್ ಅವ್ರಿಗೆ ಮತ್ತು ಶಿವಕುಮಾರ್ ಸರ್ಗೆ ತುಂಬ ಧನ್ಯವಾದಗಳು. ನಮ್ಮ ಡಿಸ್ಟ್ರಿಬ್ಯೂಟರ್ ಅವ್ರಿಗೆ ಧನ್ಯವಾದಗಳು. ಅನುಷ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಇದಲ್ಲದೆ ಎಲ್ಲ ಟೆಕ್ನಿಷಿಯನ್ಸು ಆ್ಯಂಡ್ ಎಲ್ಲ ಆ್ಯಕ್ಟರ್ಸು ಕೂಡ ತುಂಬ ಸಪೋರ್ಟಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಭೀಮೇಶ್ ಬಾಬು ಅವರು ರೈಟ್ ಹ್ಯಾಂಡಾಗಿ ನಿಂತ್ಕೊಂಡು ಪ್ರತಿಯೊಂದನ್ನು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು, ಗಿರಿಜಾ ಲೋಕೇಶು, ಶೋಭರಾಜು, ಯಶ್ ಶೆಟ್ಟಿ, ಆಮೇಲೆ ವಿ ಮನೋಹರ್ ಅವರು, ಮಿಮಿಕ್ರಿ ದಯಾನಂದು, ಚಂದನ್ ಅವರು, ಅನುಷಾ ಅವರು, ಹೀಗೆ ದೊಡ್ಡ ದೊಡ್ಡ ತಾರಾಗಣ ಇದೆ. ಈಗ ಆಲ್ರೆಡಿ ನಿಮಗೆ ಯಾರ್ಯಾರು ಸಿಂಗರ್ ಇದ್ದಾರೆ, ಯಾರ್ಯಾರು ಲಿರಿಕಿಸ್ಟ್ ಇದ್ದಾರೆ ಅಂತ ನಮ್ಮ ಸ್ನೇಹ ಮೇಡಮ್ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಸಿನಿಮಾ ತೆರೆ ಕಾಣಲಿದೆ. ದಯವಿಟ್ಟು ಆದಷ್ಟು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ, ಬಂದು ನೋಡಿ ಹರಿಸಿ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್, ಇದಕ್ಕೆ ಮುಂಚೆ ಯಾವುದು ಮಾಡಿಲ್ಲ, ಇದು ಮೊದಲನೇ ಸಿನಿಮಾ ಸರ್. ಒಂದು 3 ಚಿಕ್ಕ ಪುಟ್ಟ ಸಿನಿಮಾ ಜೊತೆ ವರ್ಕ್ ಮಾಡಿದ್ದೀನಿ ಸರ್. ಒನ್ಲೈನ್ ಅಂತಂದರೆ ನಾರ್ಮಲ್ ಆಗಿ ಒಬ್ಬ ಯುವಕ ಸಾಮಾನ್ಯವಾಗಿ ಒಬ್ಬ ಕಳ್ತನ ಮಾಡ್ತಾ ಇರ್ತಾನೆ. ಸೊ ಅವನು ಒಂದು ಪ್ರೀತಿ ಬಲೆಯಲ್ಲಿ ಸಿಗಾಕೊಂಡಾಗ ಅವನ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅವನು ಯಾರಿಗೋಸ್ಕರ ಏನೆಲ್ಲ ಒಳ್ಳೆಯವನಾಗಿ ಬದಲಾಗಿ ಏನೆಲ್ಲ ಒಳ್ಳೇದು ಮಾಡ್ತಾನೆ ಅನ್ನೋದೇ ಒಂದು ಸಿಂಗಲ್ ಏನಾಗುತ್ತೆ ಸರ್. ಹೌದು ಸರ್, ಸಿಟಿ ಮಾರ್ಕೆಟಲ್ಲೇ ಎಂಟೈರ್ ಶೂಟಿಂಗ್ 60-70% ಸಿಟಿ ಮಾರ್ಕೆಟ್ ಶೂಟಿಂಗ್. ಹೌದು ಹೌದು ಸರ್. ಇಷ್ಟು ದಿನ ಮಚ್ಚು ಲಾಂಗು ಎಲ್ಲ ತೋರಿಸ್ಕೊಂಡು ಬಂದರು ಸರ್. ಅದಕ್ಕೆ ಅದೇ ಮಾರ್ಕೆಟಲ್ಲೇ ಪ್ರಥಮ ಬಾರಿಗೆ ಪ್ರೀತಿನೂ ತೋರಿಸೋಣ ಅಂತ ಪ್ರಯತ್ನ ಪಟ್ಟಿದ್ದೀವಿ ಸರ್. ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು ನಿರ್ದೇಶಕರೇ. ಆಲ್ ದಿ ವೆರಿ ಬೆಸ್ಟ್. ಸಾಯಿ ಪ್ರದೀಪ್ ಅವರಿಗೆ ಏಪ್ರಿಲ್ 18ಕ್ಕೆ ಸಿನಿಮಾ ರಿಲೀಸ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ಚಿತ್ರದ DOP ಅವ್ರನ್ನ ಮಾತನಾಡ್ಸೋಣ. ನಾಗಾರ್ಜುನ ಅವರು ಸರ್, ಕದೀಮಾ ಕುರಿತಾಗಿ. ಪತ್ರಿಕಾ ಮಾಧ್ಯಮದವರಿಗೆ, TV ಮಾಧ್ಯಮದವರಿಗೆ, ಯೂಟ್ಯೂಬ್ ಚಾನಲ್ನವರಿಗೆ ಎಲ್ರಿಗೂ ನಮಸ್ಕಾರ. ಮತ್ತು ನಮ್ಮ ತಂಡದ ಎಲ್ರಿಗೂ, ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಶಿವ ಸಾರು ಮತ್ತು ಯಶಸ್ವಿನಿ ಮೇಡಮ್ದು ಮೊದಲನೇ ಚಿತ್ರ ಕದೀಮಾ. ಆದರೂ ಸಹ ಅವರು ತುಂಬ ಅದಕ್ಕೆ ಒತ್ತು ಕೊಟ್ಟು ವಂಡರ್ಫುಲ್ ಸಿನಿಮಾನ ಒಂದು ತೊಗೊಂಬಂದಿದ್ದಾರೆ ನಮ್ಮ ಕನ್ನಡ ಸಿನಿಮಾಕ್ಕೆ. ಎಲ್ರಿಗೂ ನೋಡಲಿ, ಎಂಜಾಯ್ ಮಾಡಲಿ ಅಂತ ಅಂದ್ಬಿಟ್ಟು ಮೇಡಮ್ಗೆ ಧನ್ಯವಾದ. ಅದಾದ ನಂತರ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ಶಶಾಂಕ್ ಸಾರು ಫುಲ್ ಅಬ್ರ ಮಾಡಿದ್ದಾರೆ. ವಂಡರ್ಫುಲ್ ಮ್ಯೂಸಿಕ್ ಬಂದಿದೆ. ಈ ವರ್ಷದಲ್ಲಿ ಸೂಪರ್ ಹಿಟ್ ಸಾಂಗ್ಸ್ ಆಗುವಂಥ ಚಾನ್ಸಸ್ ಇದೆ. ಅದಾದ ನಂತರ ನಮ್ಮ ನಿರ್ದೇಶಕರು ಕೂಡ ಮೊದಲನೇ ಸಿನಿಮಾ ಆದರೂ ಸಹ ತುಂಬ ಅನುಭವ ಇರತಕ್ಕಂಥ ರೀತಿಯಲ್ಲೇ ನಿರ್ದೇಶನ ಮಾಡಿದ್ದಾರೆ. ಅವ್ರಿಗೂ ಒಳ್ಳೆಯದಾಗಲಿ. ಅದ್ರ ಜೊತೆಗೆ ಸಿನಿಮಾ ನಾವು ಈಗ ಸಿಟಿ ಮಾರ್ಕೆಟಲ್ಲಿ ಮಾಡಬೇಕು. ಭಾಳ ಪ್ರಾಮುಖ್ಯತೆ ಮುಖ್ಯವಾಗಿ ಏನು ಅಂತಂದರೆ, ಸಿಟಿ ಮಾರ್ಕೆಟ್ನಲ್ಲಿ ಶೂಟ್ ಮಾಡಬೇಕು, ಮತ್ತು ಸಂಡೇ ಬಜಾರಲ್ಲಿ ಮಾಡಬೇಕು, ಮತ್ತು ಫ್ಲವರ್ ಮಾರ್ಕೆಟಲ್ಲಿ ಶೂಟ್ ಮಾಡಬೇಕು ಅಂತಂದರೆ ಭಾಳ ಕಷ್ಟದ ವಿಷಯ. ಅದನ್ನು ಅದೇ ಜಾಗದಲ್ಲಿ ಯಾಕೆಂದ್ರೆ ಕತೆ ಅದೇ ಜಾಗದಲ್ಲಿ ಮಾಡ್ಕೊಂಬಿಟ್ಟಿದ್ದಾರೆ, ಅಲ್ಲೇ ನಡಿಬೇಕು ಅನ್ನೋ ಒಂದು ವಿಷಯನ. ಸೊ ಹಾಗಾಗಿ ಬಾಬು ಸರ್ ಹತ್ರ ನಾವು ಮಾತಾಡಿದಾಗ
ನಾವು ಅಲ್ಲೇ ಲೈವಾಗಿ ಅಲ್ಲೇ ಶೂಟ್ ಮಾಡಬೇಕು, ಅದಕ್ಕೋಸ್ಕರ ನಿಮ್ಗೆ ಸಪೋರ್ಟ್ ಬೇಕು ಅನ್ನೋದಕ್ಕೆ ಅಲ್ಲಿ ಏನೇನು ವ್ಯವಸ್ಥೆಗಳು ಬೇಕೋ ಏನು ತೊಂದರೆ ಆಗದೆ ಬ್ಯೂಟಿಫುಲ್ ಶೂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಬಾಬು ಸರ್ಗೂ ಧನ್ಯವಾದ. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು, ಎಲ್ಲರೂ ಕೂಡ ಸಿಟಿ ಮಾರ್ಕೆಟಲ್ಲಿ ಮಾಡಿದ್ರು ಸಹ ಯಾರಿಗೂ ತೊಂದರೆ ಆಗದೆ ವಂಡರ್ಫುಲ್ ಶಾರ್ಟ್ಸ್ ಬಂದಿದೆ. ಆಮೇಲೆ ನಮ್ಮ ಹೀರೋ ಬಗ್ಗೆ ಹೇಳಬೇಕು ಅಂತಂದರೆ ಅವ್ರದ್ದು ಮೊದಲನೇ ಸಿನಿಮಾ ಆದರೂ ಸಹ ಅವರು ಒಂದು 5-6 ಸಿನಿಮಾಗಳಲ್ಲಿ ಅಭಿನಯ ಮಾಡಿರ್ತಕ್ಕಂಥ ಅನುಭವ ಇರೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕನ್ನಡ ಚಲನಚಿತ್ರಕ್ಕೆ ಒಂದು ಆ್ಯಕ್ಷನ್ ಹೀರೋ ಮತ್ತೊಬ್ಬ ಬರ್ತಾ ಇದ್ದಾರೆ. ವಂಡರ್ಫುಲ್ ಸರ್. ಸೊ ಹಾಗಾಗಿ ಈ ವರ್ಷದಲ್ಲಿ ಒಂದು ಒಳ್ಳೆ ಈ ಸಮ್ಮರ್ ಹಾಲಿಡೇಸ್ಗೆ ಎಲ್ರಿಗೂ ಮನೋರಂಜನೆ ಕೊಡ್ತಕ್ಕಂಥ ಸಿನಿಮಾ ನಮ್ಮ ಕದೀಮ ಸಿನಿಮಾ ಬರ್ತಾ ಇದೆ. ನೀವೆಲ್ಲರೂ ಸಹ ಪ್ರೋತ್ಸಾಹ ಯಾವಾಗಲೂ ಎಲ್ಲರದ್ದು ಇದ್ದೇ ಇರುತ್ತೆ. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಾಯ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಧನ್ಯವಾದ. ಧನ್ಯವಾದಗಳು ನಾಗಾರ್ಜುನ್ ಸರ್. ನೀವು ಸಿಟಿ ಮಾರ್ಕೆಟಲ್ಲಿ ಅಲ್ಲೆಲ್ಲ ಇದು ಶೂಟಿಂಗ್ ಮಾಡಬೇಕು ಅಂತಂದಾಗ ಬಾಬು ಅವರು ಕೆಲವು ಇದನ್ನೆಲ್ಲ ಸಹಾಯ ಮಾಡಿದ್ರು. ಅಲ್ಲಿನ ಅನುಭವಗಳೇನು? ಯಾಕೆಂದರೆ ಅಲ್ಲಿ ತರಕಾರಿ ವ್ಯಾಪಾರಸ್ಥರು ಅವರುಗಳೆಲ್ಲ ನಿಮ್ಗೆ ಯಾವ ರೀತಿ ಸಹಕಾರ ಕೊಟ್ಟರು? ಯಾಕೆಂದರೆ ನಾನು ಟ್ರೈಲರ್ ನೋಡಿದಾಗ ಹೂ ಅಂಗಡಿಗಳೆಲ್ಲ ತೋರಿಸ್ಬೋದು. ಹೌದು ಸರ್. ಅಲ್ಲ, ಅಲ್ಲಿರ್ತಕ್ಕಂಥ ಹೂ ಅಂಗಡಿಗಳನ್ನೆಲ್ಲ ತೋರಿಸ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ವರ್ತಕರು ನಿಮ್ಗೆ ಯಾವ ರೀತಿ ಸಹಕರಿಸಿದ್ರು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು. ಈಗ ಫ್ಲವರ್ ಮಾರ್ಕೆಟ್ ಮಾಡಬೇಕಾದ್ರೆ ನಾವೇನು ಮಾಡಿದ್ವಿ, ಮೊದಲು ಶಾರ್ಟ್ ತೆಗಿಯೋಕ್ಕೆ ಮುಂಚೆ ಒಂದ್ಸತಿ ಹೋಗಿ ರಿಕ್ಕಿ ಮಾಡ್ಕೊಂಬಂದ್ವಿ. ಅವಾಗ ಹೋಗಿ ಅವ್ರ ಹತ್ರ ಎಲ್ಲ ಮಾತುಕತೆ ಆಡಿ ಇದು ನಮ್ಮ ಕನ್ನಡ ಸಿನಿಮಾನ ಇಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ನಿಮ್ಗೆ ಸಹಾಯ ಬೇಕು, ನಿಮ್ಮ ಪ್ರೋತ್ಸಾಹ ಬೇಕಾಗುತ್ತೆ, ಸಹಾಯ ಮಾಡಿ. ಅದಕ್ಕೆ ಯಾರೂ ಕೂಡ ಯಾವುದೇ ತೊಂದರೆ ಕೊಡದೆ ಎಲ್ಲರೂ ನಮ್ಗೆ ತುಂಬ ಸಪೋರ್ಟಿವ್ ಆಗಿ ಅವ್ರ ಸ್ವಂತ ದುಡ್ಡು, ಅಂದರೆ ನಾವು ದುಡ್ಡು ಕೊಡ್ದಿರನೇ ಹೂವೆಲ್ಲ ಎರಚಿದ್ದಾರೆ ಅದರಲ್ಲಿ. ಅವರು ಸ್ವಂತ ಹೂಗಳನ್ನ ಹಾಗೆ ದುಡ್ಡು ಇಸ್ಕೊಳ್ದಿರನೇ ಅವರೇ ಎರಚುವಂಥ ಒಂದು ಸಹಾಯ ಆ ಥರದ್ದೆಲ್ಲ ಮಾಡಿದ್ರು. ಮತ್ತು ಯಾರು ಕೂಡ ಡಿಸ್ಟರ್ಬ್ ಮಾಡಿಲ್ಲ ನಮಗೆ. ಅಲ್ಲಾಗಿರ್ಬೋದು ಮತ್ತು ತರಕಾರಿ ಮಾರ್ಕೆಟ್ಗಳಲ್ಲೂ ಕೂಡ ಮಾಡಿದ್ವಿ, ಅಲ್ಲೂ ಸಹ ಯಾರೂ ಏನೂ ತೊಂದರೆ ಕೊಡಲಿಲ್ಲ. ಅವ್ರಿಗೆಲ್ಲ ಮೊದಲೇ ನಾವು ಹೇಳಿದ್ವಿ, ಈ ಥರ ನಮ್ಮ ಸಿನಿಮಾ ಈ ಥರ ಶೂಟಿಂಗ್ ಮಾಡ್ತಾ ಇದ್ವಿ, ನಂಬರ್ ಆಫ್ ಡೇಸ್ ಆಲ್ಮೋಸ್ಟು ಒಂದು 70 ಭಾಗ ಅಲ್ಲೇ ಮಾಡಿದ್ದೀವಿ. ಮೊದಲೇ ಹೋಗಿ ಎಲ್ರಿಗೂ ಹೇಳಿದ್ದಕ್ಕೋಸ್ಕರ ಎಲ್ಲರೂ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು, ಯಾರೂ ನಮಗೇನು ತೊಂದರೆ ಕೊಟ್ಟಿಲ್ಲ. ಓಕೆ. ತೊಂದರೆ ಎಲ್ಲ ನಾ ಹೇಳಿದ್ದು ನಿಮ್ಮ ಅನುಭವಗಳು, ಅನುಭವ ಏನಾಯ್ತು? ಅನುಭವ ಅಂತಂದ್ರೆ ಕರೆಕ್ಟ್. ಆ್ಯಕ್ಚುಲಿ ಈಗ ನಾವು ಒಂದು ಸಿನಿಮಾ ಒಂದು ಸೆಟ್ ಹಾಕೊಂಡು ಬೇರೆ ಎಲ್ಲೋ ಒಂದು ಮಾಡಿ ನಾವೇ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಮಾಡ್ತೀವಿ. ಬಟ್ ಇಲ್ಲೇನಾಯಿತು ಅಂದರೆ ಎಲ್ಲ ಲೈವ್, ಎಲ್ಲ ಅಂದರೆ ಒರಿಜಿನಲ್ ಪ್ರಾಪರ್ಟೀಸ್ ಇರ್ಬೋದು, ಅಥವಾ ಅಂಗಡಿಗಳಿರ್ಬೋದು, ತರಕಾರಿಗಳು ಎಲ್ಲರೂ ಅದು ಒರಿಜಿನಲ್ ಇರೋದ್ರಿಂದ ನಮಗೆ ನ್ಯಾಚುರಲ್ ಆಗಿ ಇವಾಗ ಸೆಟ್ ಹಾಕಿದಾಗಲೂ ಕೂಡ ಸ್ವಲ್ಪ ಜೋಡಿಸಿ ನಾವೇ ಕ್ರಿಯೇಟ್ ಮಾಡಿ ಏನೋ ಒಂದು ಆ ಥರ ಇರುತ್ತೆ. ಇಲ್ಲಿ ತುಂಬ ನ್ಯಾಚುರಲ್ ಆಗಿ ನಮ್ಗೆ ಏನೇನು ಪ್ರಾಪರ್ಟೀಸ್ ಬೇಕು ಮತ್ತು ಯಾವ್ಯಾವ ಥರ ಶಾಪ್ಸ್ ಬೇಕು ಅದನ್ನೆಲ್ಲ ಕಂಪೋಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಸಿಕ್ತು. ಮತ್ತು ಈಗ ಒಂಥರ ಮಾರ್ಕೆಟಲ್ಲಿ ಅಂತಂದರೆ ಮಾರ್ಕೆಟಲ್ಲಿ ಒಂಥರ ರಾ ಫೀಲ್ ಎಲ್ಲ ಇರುತ್ತೆ, ಅದನ್ನು ನಾವು ಕ್ರಿಯೇಟ್ ಮಾಡೋ ಬದಲು ನಮಗೆ ಹಾಗೆ ಸಿಗುವಂಥ ಒಂದು ಅವಕಾಶ ಸಿಕ್ತು. ಆಮೇಲೆ ಅಲ್ಲಿನ ಆರಕ್ಷಕ ಸಿಬ್ಬಂದಿ ಕೂಡ ಅಲ್ಲೇ ಪೊಲೀಸ್ ಸ್ಟೇಷನ್ ಮೇಲ್ಗಡೆ ನಾವು ಆ್ಯಕ್ಚುಲಿ ಶೂಟ್ ಮಾಡಿದ್ದೀವಿ, ಅವರು ಕೂಡ ತುಂಬ ಚೆನ್ನಾಗಿ ನಮಗೆ ಸಹಕಾರ ಕೊಟ್ಟರು, ಯಾರೂ ತೊಂದರೆ ಮಾಡಿಲ್ಲ. ವಂಡರ್ಫುಲ್ ಶಾರ್ಟ್ಸು. ಮಾರ್ಕೆಟಲ್ಲಿ ಸಿಟಿ ಮಾರ್ಕೆಟಲ್ಲಿ ಮಾಡಿದ್ದು ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಸಿಟಿ ಮಾರ್ಕೆಟಲ್ಲಿ ಮಾಡಿದ್ದು. ಅಲ್ಲಿ ಸಾಂಗ್ ಕೂಡ ಮಾಡಿದ್ದೀವಿ ಮತ್ತು ಸೀನ್ಸ್ ಕೂಡ ತೆಗ್ದೀವಿ. ಸಂಡೇ ಬಜಾರಲ್ಲಿ ಕೂಡ ಮಾಡಿದ್ದೀವಿ. ಎಲ್ಲ ತುಂಬ ಒಳ್ಳೆ ಚೆನ್ನಾಗಿ ಅನುಭವ ಸಿಕ್ತು, ತುಂಬ ಚೆನ್ನಾಗಿತ್ತು ಅನ್ನಿಸ್ತು. ಮತ್ತೆ ಅವಕಾಶ ಮತ್ತೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಓಕೆ, ಆಡಿಯನ್ಸ್ ಅಲ್ಲಿ ಒಂದು ವಿನಂತಿ, ಮಾಧ್ಯಮದವರು ಪ್ರಶ್ನೆಗೆ ಅನುವು ಮಾಡಿಕೊಡ್ಬೇಕು, ಅನ್ಯಥಾ ಭಾವಿಸಬಾರ್ದು. ಆಮೇಲೆ ಥ್ಯಾಂಕ್ ಯು DOP ಸರ್, ನಾಗಾರ್ಜುನ್ ಸರ್, ಧನ್ಯವಾದಗಳು. ಸರ್ ಡೇ ಅಂಡ್ ನೈಟು ಶೂಟ್ ಮಾಡಿದ್ದೀವಿ. ಪ್ರಾಬ್ಲಮ್ ಅಂತ ನಮಗೆ ಮೇಜರ್ ಆಗಿ ಇಲ್ಲ, ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್, ಜನನೂ ಕೂಡ ಸಪೋರ್ಟ್ ಮಾಡಿದ್ದಾರೆ. ಯಾಕೆಂದರೆ ಈಗ DOP ಸರ್ ಹೇಳ್ದಂಗೆ ನಾವು ಫಸ್ಟೇ ಹೋಗಿ ರಿಕ್ಕಿ ಮಾಡ್ತಾ ಇದ್ವಿ, ಫಸ್ಟೇ ಯಾವುದೇ ಲೊಕೇಶನಲ್ಲೂ ಪರ್ಮಿಷನ್ ತಗೊಳ್ತಾ ಇದ್ವಿ. ಸೊ ಹಾಗಾಗಿ ನಮ್ಗೆ ಅಂಥ ತೊಂದರೆಗಳೇನಾಗಿಲ್ಲ. ಸಿಟಿ ಮಾರ್ಕೆಟ್ ಜನ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಕಷ್ಟ ಇದೆ ಸರ್, ಕಷ್ಟ ಇದೆ, ಬಟ್ ಆ ಕಷ್ಟದಲ್ಲಿ ನಾವು ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ. ಸೊ ಚೆನ್ನಾಗಿ ಬಂದಿದೆ. ಇಲ್ಲ ಇಲ್ಲ ಇಲ್ಲ, ಗೊತ್ತಿಲ್ಲದಂಗೆ ಏನು ಕ್ಯಾಮ್ರಾ ಇಟ್ಟಿಲ್ಲ ಸರ್, ಆಲ್ಮೋಸ್ಟ್ ಗೊತ್ತಾಗೋ ಥರನೇ ಇಟ್ಟಿದ್ದೀವಿ ಕ್ಯಾಮ್ರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಭೀಮೇಶ್ ಬಾಬು ಸರ್ನ ಮಾತನಾಡ್ಸೋಣ. ಸರ್, ತಮ್ಮ ಮಾತು ಕದೀಮ ಕುರಿತು, ಕ್ರಿಯೇಟಿವ್ ಹೆಡ್ ಸಿನಿಮಾ. ಎಲ್ಲ ಮಾಧ್ಯಮಕ್ಕೆ ನಮಸ್ತೆ. ಸ್ವಲ್ಪ ಬೈಕ್ ಇಟ್ಕೊಂಡು ಮಾತಾಡೋದೆಲ್ಲ ಸ್ವಲ್ಪ ಕಷ್ಟದ ಕೆಲಸ ನಮ್ಗಳಿಗೆ. ಕೆಲಸ ಎಷ್ಟು ಬೇಕಿದ್ರೂ ಮಾಡ್ಬೋದು. ಸೊ ಒಂದೇ ಲೈನಲ್ಲಿ ಅನುಭವ ಹೇಳೋದೇನೆಂದರೆ ತುಂಬ ಒಳ್ಳೆ ತಂಡ. ಯೂಶ್ವಲಿ ನಮ್ಮ ಸಿನಿಮಾದಲ್ಲಿ ಒಂದು ಸೇಸ್ ಇದೆ, ತೆಂಗಿನಕಾಯಲ್ಲಿರೋ ಸಂಬಂಧ ಕುಂಬಳಕಾಯಲ್ಲಿರಲ್ಲ ಅಂತ.
ಸೊ ಶುರುವಾಗುವಾಗ ಎಷ್ಟು ಬಾಂಧವ್ಯವಾಗಿ ಎಷ್ಟು ಚೆನ್ನಾಗಿರ್ತೀವಿ ಅಂದರೆ ಅಷ್ಟು ಚೆನ್ನಾಗಿರ್ತೀವಿ. ಅದೇ ಮುಗಿತಾ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಅವನು ಬಟ್ ಎಸ್ಪೆಷಲಿ ಈ ಟೀಮು ಎಂಟೈರ್ ನಾಟ್ ಡೈರೆಕ್ಟರ್, ಪ್ರೊಡ್ಯೂಸರ್, ಹೀರೋಯಿನ್, ಲೈಟ್ ಹುಡುಗರು, ಮೇಕಪ್, ಕಾಸ್ಟ್ಯೂಮ್, ಹೆಸರು ಹೇಳ್ತಾನೆ ಕಂಪ್ಲೀಟ್ ಟೀಮು ಅದೆಷ್ಟು ಚೆನ್ನಾಗಿ ಕೂಡ್ಕೊಂತು ಅಂತ ಹೇಳಿದ್ರೆ ದೇವರ ಆಶೀರ್ವಾದ. ದೇವರೇ ಎಲ್ಲರನ್ನೂ ತೊಗೊಂಬಂದು ಕೂಡಿಸಿದ್ರು. ಫಸ್ಟ್ ನಾನು ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಟೀಮ್ನ ಪರಿಚಯ ಮಾಡಿಸಿದ ನನಗೆ ಶಶಾಂಕ್ ಸರ್ ಕಡೆಯಿಂದ ಈ ಸಿನಿಮಾ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಕ್ತು. ಸೊ ನೋಡಿದೆ ಒಂದು ಹೊಸ ತಂಡ ಚೆನ್ನಾಗಿತ್ತು, ಓಕೆ. ಸೊ ಮಾತಾಡಿ ಕೆಲಸ ಮಾಡೋಣ ಅಂತ ಶುರು ಮಾಡ್ತಾ ಆ ಸಿನಿಮಾನೇ ಆಯ್ಕೆ ಮಾಡ್ಕೊಂತು. ಎಸ್ಪೆಷಲಿ ವೆರಿ ಗುಡ್ ಸೋಲ್ಸ್ ಪ್ರತಿಯೊಂದೂ. ಒಬ್ಬರ ಹೆಸರು ಹೇಳಿರೋ ಒಬ್ರು ಹೆಸರು ಬಿಟ್ರೆ ಚೆನ್ನಾಗಿರಲ್ಲ, ಪ್ರತಿಯೊಬ್ಬರು. ಸೊ ಅದೊಂದು ತುಂಬ ಖುಷಿ ಕೊಟ್ಟಂತ ಅನುಭವ ಈ ಸಿನಿಮಾದಲ್ಲಿ. ಸೊ ಎಸ್ಪೆಷಲಿ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಯಶಸ್ವಿನಿ ಮೇಡಮ್ ಅವರು. ಸೊ ಅವರು ಅವ್ರ ವಯಸ್ಸು ಚಿಕ್ಕದು, ಬಟ್ ಅವ್ರು ಎಲ್ಲರೂ ಒಂಥರ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರೂ ನೋಡ್ತಾ ಇದ್ರು. ಪ್ರತಿಯೊಬ್ರು ಅವ್ರದ್ದು ಏನೇ ಕಷ್ಟ, ಏನೇ ನೋವು, ಏನೇ ಇದ್ರು ಇಮಿಡಿಯೇಟ್ ರಿಯಾಕ್ಟ್ ಮಾಡೋರು. ಸೊ ಕೇಳೋಕ್ಕೆ ಮುಂಚೆನೇ ರಿಯಾಕ್ಟ್ ಮಾಡೋರು. ಸೊ ನನಗೆ ತುಂಬ ಹೊಸ ಅನುಭವ. ನಾನೊಂದು 20 ವರ್ಷದ ಸಿನಿಮಾದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಈ 20 ವರ್ಷದಲ್ಲಿ ಈ ಸಿನಿಮಾ ತುಂಬ ಒಳ್ಳೆಯ ಅನುಭವ. ಎಷ್ಟರ ಮಟ್ಟಿಗೆ ಈ ಅನುಭವ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನೂ ಒಂದು ಡೆತ್ ಬಿಡಲ್ಲಿ ಇರ್ತಾನೆ. ಅದು 1 ನಿಮಿಷ ಆಗಿರ್ಬೋದು, 10 ನಿಮಿಷ ಆಗಿರ್ಬೋದು, 1 ವಾರ ಆಗಿರ್ಬೋದು, 1 ದಿವಸ ಆಗಿರ್ಬೋದು, 10 ದಿನನೇ ಆಗಿರ್ಬೋದು, 1 ತಿಂಗಳೇ ಆಗಿರ್ಬೋದು, 1 ವರ್ಷನೇ ಆಗಿರ್ಬೋದು. ಸೊ ಆ ಡೆತ್ ಬೆಡ್ಡಲ್ಲಿ ಇರೋ ಟೈಮಲ್ಲಿ ನೆನಪಿಗೆ ಬರೋವಂಥ ದಿನಗಳು ಈ ಕೆಲಸ ಮಾಡಿದಂಥ ಕದೀಮಾ ಸಿನಿಮಾ ಕೆಲಸ ಮಾಡಿದಂಥ ದಿನಗಳು, ಅಷ್ಟು ಮೆಮೊರಿಯಲ್ಲಿ ಇರೋವಂಥ ದಿನಗಳು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಒಂದೊಳ್ಳೆ ಸಿನಿಮಾ ಮಾಡಿದ್ವಿ, ಒಂದೊಳ್ಳೆ ತಂಡ ಕಟ್ಕೊಂಡು ದಯವಿಟ್ಟು ಆಶೀರ್ವದಿಸಿ. ಥ್ಯಾಂಕ್ ಯು ದಿನೇಶ್ ಸರ್. ಸೊ ನಾನು ನಿರ್ಮಾಪಕ ಹತ್ರ ಬರ್ತೀನಿ, ಯಶಸ್ವಿನಿ ಅವರು ಚಿತ್ರದ ನಿರ್ಮಾಪಕಿ. ಸೊ ಖದೀಮಾ ಕುರಿತು ತಮ್ಮ ಮಾತು. ಎಲ್ಲರಿಗೂ ನಮಸ್ಕಾರ. ನಾನು ಜಾಸ್ತಿ ಕ್ಯಾಮ್ರಾ ಮುಂದೆ ಮಾತಾಡಲಿಕ್ಕೆ ನನಗೆ ಆಗಲ್ಲ. ಹಿಂದೆ ಬರ್ಕೊಳ್ಳಿ, ಆರಾಮಾಗಿ ಕೇಳಿ. ಸೊ ಐ ಆಮ್ ನಾಟ್ ದ್ಯಾಟ್ ಕಂಫರ್ಟಬಲ್. ಐ ಆಮ್ ಸಾರಿ. ಇನಿಷಿಯಲಿನೇ ಸಾರಿ ಹೇಳ್ಬಿಡ್ತೀನಿ, ಸೊ ಆಮೇಲೆ ನಿಮಗೆ ಅನ್ಕಂಫರ್ಟಬಲ್ ಆಗಬಾರ್ದು ಅಂತ ಹೇಳಿ. ಸೊ ಕದೀಮಾ ನೀವು ಕೇಳಿದಾಗೆ ನೋಡಿದಾಗೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ. ಸಿನಿಮಾ ಅಂತ ಬಂದಾಗಲೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಸೊ ಇಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಸ್ಟಾರ್ಟೆಡ್ ವರ್ಕಿಂಗ್ ತುಂಬ ಕಲ್ತಿದ್ದೀನಿ ನಾನು. ಆ್ಯಸ್ ಅ ಮೇಕರ್, ಆ್ಯಸ್ ಅ ಪ್ರೊಡ್ಯೂಸರ್, ಒಂದು ಟೀಮ್ ಹ್ಯಾಂಡಲ್ ಮಾಡೋದಿರ್ಬೋದು, ಅಥವಾ ಸ್ಕ್ರಿಪ್ಟ್ ಇರ್ಬೋದು, ಚಾಯ್ಸಸ್ ಆಫ್ ಆಲ್ ಥಿಂಗ್ಸ್. ಅಲ್ಲಿಂದ ಅದು ಆ ಜರ್ನಿ ಹಂಗೆ ಕಂಟಿನ್ಯೂ ಆಯಿತು. ಆ್ಯಂಡ್ ಎವ್ರಿಬಡಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ನಮ್ಮದು ಹೊಸ ಟೀಮ್ ಅಂತ ಅವರು ಅಷ್ಟೇ ಸಪೋರ್ಟಿವ್ ಆಗಿ ಯಾವುದೇ ಟೀಮ್ ಥರ ಕೆಲಸ ಮಾಡಿದ್ದೆಲ್ಲ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ. ಐ ಆಮ್ ಜಸ್ಟ್ ರಿಪೀಟಿಂಗ್ ಇಟ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗೆ ನಿಮ್ಮ ಬೆಂಬಲ ಎಲ್ಲರೂ ಕೊಟ್ಟು ಕೆಲಸ ಮಾಡಿದ್ದಕ್ಕೆ. ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ವೆಂಕಟ್ ಸರ್. ಇವತ್ತು ನಾವಿಲ್ಲಿ ಕೂತಿ ಟ್ರೇಲರ್ ಲಾಂಚ್ ಆ್ಯಂಡ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ರಿಲೀಸ್ ಬಗ್ಗೆ ಮಾತಾಡ್ತೀವಿ ಅಂತ ಅಂದರೆ ಈಸ್ ಬೀನ್ ಅ ಬಿಗ್ ಸಪೋರ್ಟರ್ ನಾವು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವೇನು ವರ್ಕ್ ಮಾಡ್ತೀರಾ? ಅಂದರೆ ನಾನು ಒಂದು ಕಂಪನಿಗೆ ವರ್ಕ್ ಮಾಡ್ತಾ ಇದ್ದೆ. ಸೊ US ಬೇಸ್ಡ್ ಕಂಪನಿ ಆ್ಯಸ್ ಅ ಡಿಸೈನರ್. ಆ್ಯಂಡ್ ಐ ಆಮ್ ಅ ಫ್ಯಾಷನ್ ಡಿಸೈನರ್. ಕ್ರಿಕೆಟ್ ಅಂತ ಹೇಳಿ ಅದು ಅಮೇರಿಕನ್ ಬೇಸ್ಡ್ ಕಂಪನಿ. ಸೊ ನನ್ನ ಎಜುಕೇಷನ್ ಅಂತ ಬಂದರೆ ಆರ್ಟಿಸ್ಟ್, ಇಲಸ್ಟ್ರೇಟರ್, ಪೇಂಟಿಂಗ್. ಸೊ ಆ ಕಲೆ ಇತ್ತು, ಬಟ್ ಸಿನಿಮಾ ಅನ್ನೋದು ಯಾವತ್ತೂ ಬಂದಿರಲಿಲ್ಲ. ಇಲ್ಲಿ ಅದು ಸ್ಟಾರ್ಟ್ ಆಯಿತು. ಇಟ್ ಆಲ್ ಸ್ಟಾರ್ಟೆಡ್ ಲೈಕ್ ಚಂದನ್ ಇಸ್ ಮೈ ವೆರಿ ಗುಡ್ ಫ್ರೆಂಡ್. ನಾವು ಒಂದು ಮಾತಾಡ್ತಾ ಇರ್ಬೇಕಾದ್ರೆ ಲೆಟ್ ಸ್ಟಾರ್ಟ್ ಸಿನಿಮಾ, ನಾನು ಈ ಥರ ಏನೊಂದು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೈ ಪಾರ್ಟ್ನರ್ ವಾಸ್ ಆಲ್ಸೋ ವಿಲ್ಲಿಂಗ್ ಟು ಇನ್ವೆಸ್ಟ್. ಸೊ ಜಾಬ್ ಹೊರತಾಗಿ ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಸ್ಟಾರ್ಟ್ ಮಾಡೋಣ. ನಂದು ಒಂದು ಚಿಕ್ಕ ಥಾಟ್ ಇತ್ತು, ಅದು ತುಂಬ ಚಿಕ್ಕ ಥಾಟ್. ನಾನು ಹೇಳಿದ್ರೆ ಅದು ಹೌದಾ ಲೆಟ್ ಸ್ಟಾರ್ಟ್ ಅನ್ನೋ ಥರ ಸ್ಟಾರ್ಟ್ ಆಗೋಯ್ತು ಸಿನಿಮಾ. ಅಲ್ಲಿಂದ ಅದು ಇಲ್ಲಿವರೆಗೂ ಬಂದು ನಿಂತಿದೆ.
ನೋಡಬೇಕು ಸರ್, ಅದು ಆಡಿಯನ್ಸಿಗೆ ಬಿಟ್ಟಿದ್ದು. ಇಟ್ಸ್ ಅ ವೆರಿ ಡೀಸೆಂಟ್ ಮೂವಿ. ಅಂದರೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಂತ ತಗೊಂಡ್ರೆ ಪ್ಯಾಕ್ ವಿತ್ ಲಾಟ್ ಆಫ್ ಫೈಟ್ಸ್, ಬೇರೆ ಬೇರೆ ನಾವು ರೆಗ್ಯುಲರ್ ಪ್ಯಾಟರ್ನ್ ಅಂತ ಫಾಲೋ ಮಾಡಿದ್ರೆ ಆ್ಯಕ್ಷನ್ ಓರಿಯೆಂಟೆಡ್ ಬೇರೆ ಬೇರೆ ಥರ ಆ್ಯಕ್ಷನ್ಸ್ ಇಟ್ಟಿದ್ರು. ಪ್ಲಸ್ ಸಾಂಗ್ಸ್ ನೀವು ಕೇಳ್ದಂಗೆ 3 ಸಾಂಗ್, ಇನ್ನೂ 3 ಸಾಂಗ್ ಇನ್ನೂ ಅದ್ಭುತವಾಗಿ ಬಂದಿದೆ. ಥ್ಯಾಂಕ್ಸ್ ಟು ಶಶಾಂಕ್ ಸರ್, ಈಸ್ ಬೀನ್ ಅ ಬಿಗ್ ಸಪೋರ್ಟರ್ ಆಫ್ ಅವರ್ ಟೀಮ್. ಬಡ್ಜೆಟ್ ಕ್ರಾಸ್ ಆಗಿದೆ, ಅಫ್ಕೋರ್ಸ್ ಕ್ರಾಸ್ ಆಗಿದೆ. ಬಟ್ ಅದಕ್ಕೆ ನಾವು ನೊಂದ್ಕೊಂಡು ಅಯ್ಯೋ ಯಾಕೆ ಏನು ಅನ್ನೋದಲ್ಲೇ ಇಲ್ಲಿನೋ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ, ಇಲ್ಲಿನೋ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅನ್ನೋ ಥರನೇ ಅದು ಬೆಳೆದಿದ್ದು ಬಡ್ಜೆಟ್ ಆ್ಯಕ್ಚುಲಿ. 18ನೇ ತಾರೀಕು ರಿಲೀಸ್ ಆಗೋಕ್ಕೆ ಇನ್ನೂ ಪ್ರಮೋಷನ್ ಅದು ಎಲ್ಲ ಇರುತ್ತೆ, ಅದಕ್ಕೆ ತಯಾರಿದ್ದೀರ? ಹಾಂ ಸರ್, ಮೆಂಟಲಿ ಕ್ಲಿಯರ್. ಥ್ಯಾಂಕ್ ಯು ಯಶಸ್ವಿನಿ, ಆಲ್ ದಿ ವೆರಿ ಬೆಸ್ಟ್, ಒಳ್ಳೇದಾಗಲಿ ಮೊದಲ ಸಿನಿಮಾಗೆ ಯಶಸ್ವಿನಿ. ಥ್ಯಾಂಕ್ ಯು. ಮಾತಾಡಕ್ ಬರಲ್ಲ ಅಂತ 4 ನಿಮಿಷ ಮಾತಾಡಿದ್ರಿ ಅಂತ. ಓಕೆ, ಉಮೇಶ್ ಅವ್ರನ್ನ ಮಾತನಾಡ್ಸೋಣ, ಚಿತ್ರದ ಸಂಕಲನಕಾರರು. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ಶಶಾಂಕ್ ಕಡೆಯಿಂದ ಬಂತು, ಗೋಳಿ ಆದಮೇಲೆ ಈ ಸಿನಿಮಾ ಸ್ಟಾರ್ಟ್ ಆಯಿತು. ಈ ಸಿನಿಮಾ ಕತೆ ಪ್ರದೀಪ್ ಸರ್ ಹೇಳಿದಾಗ ನನಗೂ ಖುಷಿ ಆಯಿತು. ಈ ಸಿನಿಮಾ ವರ್ಕ್ ಮಾಡಬೇಕಂತ ಇಷ್ಟಪಟ್ಟು ವರ್ಕ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಏಪ್ರಿಲ್ 18 ರಿಲೀಸ್ ಆಗ್ತಿದೆ, ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಎಡಿಟರ್ ಉಮೇಶ್ ಆಬಿ ಸರ್. ಸೊ ಈಗ ನಾನು ಶಶಾಂಕ್ ಸರ್ನ ಮಾತಾಡಿಸ್ತೀನಿ. ಶಶಾಂಕ್ ಸರ್, ಇದೊಂದು ಮ್ಯೂಸಿಕಲ್ ಲವ್ ಸ್ಟೋರಿ ಅಂತ ನಿರ್ದೇಶಕರು ಹೇಳಿದ್ದಾರೆ. ಸೊ ಮ್ಯೂಸಿಕ್ ಒಂದು ಒಳ್ಳೆ ಪಾತ್ರ ನಿಭಾಯಿಸುತ್ತೆ, ಜೊತೆಗೆ ತಾವು ಕೂಡ ಒಂದು ಪಾತ್ರ ನಿಭಾಯಿಸಿದ್ದೀರಿ. ಸೊ ಮ್ಯೂಸಿಕ್ ಡೈರೆಕ್ಷನ್, ಪಾತ್ರ, ಲಿರಿಸಿಸ್ಟ್ ಆಗಿ ಎಲ್ಲದರ ಕುರಿತು. ಮೊದಲನೇದಾಗಿ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೂ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇದು ಒಂದು ಎಲ್ಲರೂ ಫಸ್ಟು ಫ್ರೆಂಡ್ಸ್ ಆಗೋಕ್ಕಿಂತ ಮುಂಚೆ ಒಂದು ಟೀಮ್ ಅಂತ ಇದ್ದು ಅದು ಫ್ರೆಂಡ್ಸ್ ಆಗಿ ಒಂದು ಫ್ಯಾಮಿಲಿಯಾಗಿ ಬೆಳ್ಕೊಂಬಂದಂಥ ಸಿನಿಮಾ ಇದು ಕದೀಮ. 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ನಾನು ಸಂಗೀತ ನಿರ್ದೇಶಕನಾಗಿ ಹಾಗೂ ಒಬ್ಬ ನಟನಾಗಿ ಕೂಡ ಕೆಲಸ ಮಾಡಿದ್ದೀನಿ. ಇದು ಅವಕಾಶ ಕೊಟ್ಟಿದ್ದಕ್ಕೆ ಶಿವೇಶು ಪ್ರೊಡಕ್ಷನ್ಸ್, ಶಿವ ಸರ್ ಹಾಗೂ ಯಶಸ್ವಿನಿ ಮೇಡಮ್ಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಬ್ರದರ್ ಚಂದನ್ ರವರ ಮೊದಲನೇ ಸಿನಿಮಾ. ನೀವೆಲ್ಲರೂ ಜೋಪಾನವಾಗಿ ಕಾಪಾಡಿಕೊಂಡು ಅವ್ರನ್ನ ಮುಂಬರುವ ದಿನಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸುವಂತಹ ಒಂದು ಕೆಪಾಸಿಟಿ ಅವರಲ್ಲಿ ಇದ್ದು ಇದನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ನೀವು ಕಾಪಾಡ್ಕೋಬೇಕು ಅವ್ರನ್ನ. ಮುಂದೆ ಹಲವಾರು ಸಿನಿಮಾ ಬರೋ ಹಾಗೆ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಇದರಲ್ಲಿ 5 ಸಾಂಗ್ ಇದೆ ಈ ಸಿನಿಮಾದಲ್ಲಿ, ಹಾಗೂ ಒಂದು ಬಿಟ್ ಸಾಂಗ್ ಇದೆ. ಬಿಟ್ ಸಾಂಗ್ನ ನಾನೇ ಕೂಡ ಬರೆದಿದ್ದೀನಿ. ಇದರಲ್ಲಿ ಮೊದಲನೇ ಒಂದು ಪ್ರಯತ್ನ, ಚಿಕ್ಕ ಪ್ರಯತ್ನ. ಎಲ್ಲ ನಮ್ಮ ಕನ್ನಡದ ಸಿಂಗರ್ಸ್ಗಳೇ ಹಾಡಿದ್ದಾರೆ ಅನ್ನೋದು ಒಂದು ಹೆಮ್ಮೆ. ಅದಕ್ಕೆ ನನಗೆ ಸಂಪೂರ್ಣ ಸಾಥ್ ಕೊಟ್ಟಂತಹ ಪ್ರೊಡಕ್ಷನ್ ನಮ್ಮ ಯಶಸ್ವಿನಿ ಮ್ಯಾಮ್, ಬಹಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡದ ಮೇಲೆ ಇರಲಿ. ನಮ್ಮ ಡೈರೆಕ್ಟರ್ ವರ್ಕು ಅಷ್ಟೇ, ನಮ್ಮ DOP ಸರ್ ವರ್ಕು, ಹಾಗೂ ನನ್ನ ಬ್ರದರ್ ಭೀಮೇಶ್ ಬಾಬು ಅವರು ಬಂದ ಮೇಲೆ ಒಂದು ಬೇರೆ ಥರನೇ ರೂಪುಗೊಂಡು ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಎಲ್ಲರ ಒಂದು ಸಪೋರ್ಟಿಂದ, ಹಾಗೂ ನಮ್ಮ ನಾಯಕ ನಟಿ ಬಹಳ ಅದ್ಭುತವಾಗಿ ನಡೆಸಿದ್ದಾರೆ. ನಮ್ಮ ಎಡಿಟರ್ ಉಮೇಶ್ ಅವರು, ಎಲ್ಲರ ಪ್ರತಿಯೊಬ್ಬರ ಕೆಲಸನೂ ನೀವೆಲ್ಲರೂ ಮೆಚ್ಕೋತೀರಾ. ಆ್ಯಂಡ್ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಡುಗಳು 3 ಸಾಂಗ್ ಕೇಳಿದ್ದೀರಾ, ಇನ್ನೂ 2 ಸಾಂಗ್ ಫುಲ್ ಸಾಂಗ್ ಬರುತ್ತೆ, ಹಾಗೂ ಒಂದು ಬಿಟ್ ಸಾಂಗ್ ಕೂಡ ಬರುತ್ತೆ. ಎಲ್ಲರೂ ಆಶೀರ್ವದಿಸಿ, ಹರಿಸಿ, ಹಾರೈಸಿ, ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಒಂದು ಸಾಂಗ್ ಹಾಡಿದ್ದೀನಿ ನಾನು, ಒಂದು ಸಾಂಗ್ ಅಂದರೆ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ. ನನ್ನ ಗೆಳೆಯನ್ನ ನಾನು ಎಷ್ಟರ ಮಟ್ಟಿಗೆ ವಿಜೃಂಭಿಸ್ಬೇಕೋ ಅಷ್ಟು ಮಾಡಿದ್ದೀನಿ. ಅದೊಂದು ಸುಮಾರು 1.5-2 ತಿಂಗಳಾಯಿತು. ಅಷ್ಟು ಕಾಲಾವಕಾಶ ಕೊಟ್ಟರು. ಅದು ನಾನು ಇನ್ನೂ ಕೂಡ ಎಕ್ಸ್ಟ್ರಾನು ತೊಗೊಂಡಿದ್ದೀನಿ ಸ್ವಲ್ಪ ಕಾಲಾವಕಾಶ. ಅದನ್ನು ಕ್ಷಮೆನೂ ಕೂಡ ಕೇಳ್ತೀನಿ. ಏನಂದರೆ ಒಂದು ಅದ್ಭುತವಾದಂತಹ ಒಂದು ಔಟ್ಪುಟ್ ಬರಬೇಕು ಅನ್ನೋ ಒಂದು ಆಸೆಯಿಂದ ನನ್ನ ಇಡೀ ಪ್ರೋಗ್ರಾಮರ್ಸ್ ಎಲ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಬ್ಯಾಕ್ ಬೋನ್ ಸುಗೋಣ ಅವ್ರಿಗೆ ನಾನು ಬಹಳನೇ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ
ನನ್ನ ಪ್ರತಿಯೊಂದು ಸಿನಿಮಾದ ಕೆಲಸಗಳಿಗೂ ನನ್ನ ಪ್ರೋಗ್ರಾಮರ್ಸ್ ಬಹಳ ಮುಖ್ಯವಾಗ್ತಾರೆ. ಎಲ್ಲರ ಸಾಥು, ಇಡೀ ತಂಡದ ನನ್ನ ಪ್ರೊಡಕ್ಷನ್ ಸಾಥು, ಎಲ್ಲರ ಸಾಥಿಂದ ಒಂದು ಒಳ್ಳೆ ಔಟ್ಪುಟ್ ಬರೋಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕಷ್ಟೇ. ಖಂಡಿತ ಅಣ್ಣ, ಖಂಡಿತ. ಯಾಕೆಂದ್ರೆ ಇದು ಹೊಸಬ್ರು ತಂಡ ಅಂತ ನನಗೆ ಶುರುನಲ್ಲಿ ಅನ್ನಿಸ್ತು. ಬಟ್ ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂತಂದ್ರೆ, ಒಂದು ಉದಾಹರಣೆ ಹೇಳ್ತೀನಿ. ವಿಕ್ರಮ್ ಮೋರ್ ಸರ್, ನಮ್ಮ ಸ್ಟಂಟ್ ಕೊರಿಯೋಗ್ರಾಫರು, ನನ್ನ ಬ್ರದರ್ನ ಫಸ್ಟ್ ಡೇ ನೋಡಿ ಅವ್ರಿಗೆ ಈಸಿಯಾಗಿ ಒಂದೊಂದು ಸ್ಟಂಟ್ಸ್ಗಳನ್ನ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅಂದ್ರು. ಯಾವಾಗ ಶುರುವಾಯಿತು, ಈ ಮನುಷ್ಯನಲ್ಲಿ ಒಂದು ಸ್ಪಾರ್ಕ್ ಇದೆ ಅಲ್ಲಿ. ಅಂದ್ರೆ ತುಂಟತನ ಬಹಳ ಶುರುನಲ್ಲಿರುತ್ತೆ, ಬಟ್ ಯಾವಾಗ ಕೆಲಸ ಟೇಕ್ ಅಂತ ಆಕ್ಷನ್ ಅಂತ ಬರುತ್ತೆ, ಅಲ್ಲಿ ಒಂದು ಸ್ಪಾರ್ಕ್ ಬೇರೆ ತರಾನೇ ಇದೆ. ನೀವೆಲ್ಲರೂ ಸಿನಿಮಾದಲ್ಲಿ ಬಹಳನೇ ಖುಷಿ ಪಡ್ತೀರಾ, ಒಬ್ಬ ಹೊಸ ಆಕ್ಷನ್ ಹೀರೋ ನಮ್ಮ ಇಂಡಸ್ಟ್ರಿಗೆ ಬರ್ತಿದ್ದಾರೆ ಅಂತ. ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಅವರೇ ಕೂಡ ಆಕ್ಚುಲಿ ಸೆಕೆಂಡ್ ಅಂದ್ರೆ ಇದು ತುಂಬಾ 3 ದಿನ ನಿಜವಾಗ್ಲೂ ಆಕ್ಚುಲಿ ಅವ್ರ ವಿಕ್ರಮ್ ಅವರು ಬಹಳ ಪ್ರೊಡ್ಯೂಸರ್ ಬಹಳ ಥ್ಯಾಂಕ್ಸ್ ಹೇಳಿದ್ರು. ಯಾಕೆಂದ್ರೆ ಅವ್ರು ಕೇಳಿದ್ದನ್ನ ಎಲ್ಲ ಸಲಕರಣೆಗಳನ್ನು ಅಂದ್ರೆ ಎಲ್ಲ ಇದನ್ನ ಕೊಟ್ಟು ಇವರು ಚೆನ್ನಾಗಿ ನಡ್ಸಿದ್ರು. ಅಂಡ್ ಕೊನೆ ದಿನ ಆಕ್ಚುಲಿ ಎಲ್ರು ಬೋ ಮಾಡ್ಬಿಟ್ಟು ಹೋದ್ರು. ಅಂದ್ರೆ ಒಂದು ಸೂಪರ್, ನಾವು ಅನ್ಕೊಂಡಿರ್ಲಿಲ್ಲ ಈ ಮಟ್ಟಕ್ಕೆ ನೀವು ನಟನೆ ಅಂದ್ರೆ ಆಕ್ಷನ್ ಮಾಡ್ತೀರಾ ಅನ್ನೋ ಸೀಕ್ವೆನ್ಸ್ ನ ನೀವೆಲ್ಲರೂ ಕೂಡ ಬಹಳನೇ ಖುಷಿ ಪಡ್ತೀರಾ. ಆ ಸೀಕ್ವೆನ್ಸ್ ನೋಡಿದ್ರೆ ಅದು ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಸಿಚುಯೇಷನ್ ಅದ್ಭುತವಾಗಿ ಬಂದಿದೆ. ಅಂಡ್ ನನಗೊಂದು ಪಾತ್ರ ಕೊಟ್ಟಿದ್ದಕ್ಕೂ ನಮ್ಮ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದೊಂದು ಮಾರ್ಕೆಟ್ ಅಲ್ಲಿ ಒಬ್ಬ ತುಂಟ, ಅವನ್ ವೇಷಭೂಷಣ, ಅವನ್ ತಲಹಾರಟೆ, ಅವನೊಬ್ಬ ಪೊಲಿಟಿಕ್ಸ್ ಇದಕ್ಕೆ ಸೇರ್ಬೇಕು ಅನ್ನೋ ಒಂದು ಚಟದಿಂದ ಒಬ್ಬ ಪೊಲಿಟಿಷಿಯನ್ ಜೊತೆ ಅವ್ನು ಟ್ರಾವೆಲ್ ಮಾಡ್ತಿರ್ತಾನೆ ಅನ್ನೋ ಒಂದು ಅಂದ್ರೆ ನೋಡಕ್ ರೌಡಿ ಬಟ್ ಕಾಮಿಡಿ ಪೀಸ್ ಅನ್ನೋ ರೀತಿ ಮಜಾ ಇರುತ್ತೆ. ಎಲ್ಲರೂ ಬಹಳ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಇರಲಿ ನಮ್ಮ ತಂಡಕ್ಕೆ. 18ನೇ ತಾರೀಕು ನಿಮ್ಮೆಲ್ಲರ ಮುಂದೆ ಕದೀಮಾ ಬರ್ತಿದ್ದಾನೆ, ದಯವಿಟ್ಟು ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಥ್ಯಾಂಕ್ ಯು ಶಶಾಂಕ್ ಶೇಷಗಿರಿ ಅವರೇ, ಆಲ್ ದ ವೆರಿ ಬೆಸ್ಟ್. ನಿಮಗೂ ಕೂಡ ಒಳ್ಳೇದಾಗಲಿ ಸಿನಿಮಾದಿಂದ. ನಾಯಕ ನಟಿ ಅನುಷಾ ಅವ್ರನ್ನ ಮಾತನಾಡ್ಸೋಣ. ಅನುಷಾ ಕೃಷ್ಣ, ಸೊ ತಮ್ಮ ಪರಿಚಯ ಕದೀಮಾ ಸಿನಿಮಾ ಕುರಿತಾಗಿ ತಮ್ಮ ಪಾತ್ರದ ಬಗ್ಗೆ ಏನು ಹೇಳ್ತೀರಿ? ಮೊದಲನೇದಾಗಿ ಎಲ್ಲ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೆ ನಮ್ಮ ತಂಡದವರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಈ ನಮ್ಮ ಕದೀಮಾ ಟ್ರೇಲರ್ ಲಾಂಚಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಒಂಥರ ಖುಷಿ ವಿಚಾರ, ಫೈನಲಿ ನಮ್ಮ ಸಿನಿಮಾವನ್ನ ಈ ಥರ ದೊಡ್ಡ ತೆರೆ ಮೇಲೆ ನೋಡೋದಕ್ಕೆ ರೆಡಿ ಆಗ್ತಾ ಇದೀವಿ. ಸೊ ಅದನ್ನ ನಿಮ್ಮ ಜೊತೆ ಹಂಚ್ಕೋತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಾನು ಯಶಸ್ವಿನಿ ಅವ್ರಿಗೆ ಹಾಗೂ ಶಿವೇಶು ಪ್ರೊಡಕ್ಷನ್ಸ್ಗೆ ಅವಕಾಶಕ್ಕೆ ಹಾಗೂ ಸಾಯಿ ಪ್ರದೀಪ್ ಸರ್ ನನಗೊಂದು ಒಳ್ಳೆ ರೋಲ್ ಕೊಟ್ಟಿದ್ದಾರೆ. ಈ ರೋಲ್ ಬಗ್ಗೆ ಹೇಳಬೇಕು, ಈ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ರಂಗಭೂಮಿ ಕಲಾವಿದೆ. ನನ್ನ ನಟನೆ ಜರ್ನಿ ಸ್ಟಾರ್ಟ್ ಆಗಿದ್ದು ಕೂಡ ರಂಗಭೂಮಿಯಿಂದನೇ. ಸೊ ಹಾಗಾಗಿ ನಾನು ಐ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ನಮ್ಮ ಡೈರೆಕ್ಟರ್ಗೆ. ಯಾಕಂದರೆ ಈ ರೀತಿ ಒಂದು ರಂಗಭೂಮಿ ಪಾತ್ರನ ತೆರೆ ಮೇಲೆ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಹಾಗೆ ನಟನೆ ಮಾಡೋದಕ್ಕೂ ಕೂಡ ತುಂಬ ಅವಕಾಶ ಇತ್ತು. ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಈ ಕ್ಯಾರೆಕ್ಟರ್ದು. ಹಾಗೆ ಚಂದನ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಆ ಲವ್ ಸ್ಟೋರಿ ಆರ್ಕ್ ಏನಿದೆ, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಹಾಗೆ ನೀವು ಆಲ್ರೆಡಿ ಸಾಂಗ್ ನೋಡಿದ್ದೀರಾ, ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ. ಶಶಾಂಕ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಹಾಗೆ DOP ಸರ್ ಕೂಡ ತುಂಬ ಫ್ರೇಮ್ಸ್ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದರೆ ನನಗೆ ನೋಡ್ತಾ ನೋಡ್ತಾ ಈ ಥರ ಎಲ್ಲ ನಾವು ಶಾರ್ಟ್ಸ್ ತೆಗ್ದಿದ್ವಾ ಅಂತ ಅನ್ನಿಸ್ತು. ಸೊ ಓವರಾಲ್ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇದೇ ಏಪ್ರಿಲ್ 18ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ತಂಡಕ್ಕಿರುತ್ತೆ, ನಮ್ಮ ಸಿನಿಮಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಸುಮಾರು ಇದರಲ್ಲಿ ಮಾಡಿದ್ದೀನಿ ಸರ್. ಸಂಚಯದಲ್ಲಿ ಮುಖ್ಯವಾಗಿ ಸಂಚಯ ತಂಡದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೆ. ಆಮೇಲೆ ಕಥಾಸ್ಯ ಈ ಥರ ಹಲವಾರು ಸಿನಿಮಾ. ಇಲ್ಲಿ ರೀಸೆಂಟಾಗಿ ಭಾವತಿರಯಾನ ಅಂತ ಒಂದು ಸಿನಿಮಾ ಬಂತು, ಅದರಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಅದು ಬಿಟ್ಟು UIL ಒಂದು ಚಿಕ್ಕ ರೋಲ್ ಮಾಡಿದ್ದೆ. ಇಲ್ಲ ನಾನು ಟ್ರೋಲ್ ಸಾಂಗ್ ಎಲ್ಲ ಇದ್ನಲ್ಲ ಸರ್, ಫ್ರೆಂಡ್. ಹೌದು, ಖಂಡಿತವಾಗ್ಲೂ ಸರ್. ಯಾಕಂದ್ರೆ ಹೌದೌದು, ಅದಕ್ಕೆ ಫಾರ್ ಎವರ್ ಥ್ಯಾಂಕ್ಫುಲ್ ಎಲ್ಲರಿಗೂ ಕೂಡ. ಬಟ್ ಅದೇ ಹೇಗಂದ್ರೆ ಕಥೆನೇ ಕ್ಯಾರೆಕ್ಟರ್ ಹಾಕಿ ಬರ್ತಿದ್ದಾರೆ ಸರ್, ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ. ಆ್ಯಂಡ್ ಪರ್ಫಾರ್ಮೆನ್ಸಿಗೆ ತುಂಬ ಅವಕಾಶ ಇತ್ತು ಈ ಕ್ಯಾರೆಕ್ಟ್ರಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ನನಗೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇದು ಎಲ್ಲರಿಗೂ ಎಷ್ಟಾಗುತ್ತೋ ಅಷ್ಟು ರೀಚ್ ಆಗಲಿ ಅಂತ ನಾನು ಹೋಪ್ ಮಾಡ್ಕೋತಾ ಇದ್ದೀನಿ.
ಹೆಂಗಾದ್ರೂ ಬಟ್ ಫೇಮಸ್ ಆಗಲಿ ಸರ್, ಟ್ರೋಲ್ ಹಾಕೋದು. ಥ್ಯಾಂಕ್ ಯು ಅನುಷಾ, ಆಲ್ ದಿ ವೆರಿ ಬೆಸ್ಟ್. ಅನುಷಾ ವಾಯ್ಸ್ ಒಂಥರ ಸ್ವೀಟ್ ಆಗಿದೆ, ಚೆನ್ನಾಗಿದೆ ಕೇಳೋದಕ್ಕೆ. ಥ್ಯಾಂಕ್ ಯು, ಆಲ್ ದಿ ವೆರಿ ಬೆಸ್ಟ್. ಚಂದನ್ ಚಿತ್ರದ ನಾಯಕ ನಟ, ಎಲ್ಲರೂ ಹೇಳ್ತಿದ್ದಾರೆ ಮೊದಲ ಸಿನಿಮಾ ಅನ್ಸೋದ ರೀತಿಯಲ್ಲಿ ಪಾತ್ರ ನಿಭಾಯಿಸಿದ್ದೀರಿ, ಚೆನ್ನಾಗಿ ಸ್ಟೆಂಟ್ ಮಾಡಿದ್ದೀರಿ ಅಂತ. ಸೊ ಏನ್ ಹೇಳ್ತೀರಿ ಚಂದನ್ ತಮ್ಮ ಪಾತ್ರ ಕದೀಮ ಸಿನಿಮಾ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಫಸ್ಟು ಆ್ಯಂಕರ್ಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ, ಎಲ್ಲರ ಜೊತೆನೂ ಮಾತಾಡಿಸಿ ಕೊನೆಗೆ ಮೈಕ್ ಕೊಟ್ಟಿದ್ದಕ್ಕೆ. ಈಗ ಇವ್ರು ಹೇಳಿರೋದನ್ನೇ ಒಂದು ಸ್ವಲ್ಪ ಎತ್ಕೊಂಡು ಮಾತಾಡ್ಬಿಟ್ರೆ ಮುಗ್ದೋಗುತ್ತೆ. ಫಸ್ಟು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ, ಹಿರಿಯರಿಗೆ ನಮಸ್ಕಾರ, ಬಂದಿರೋ ಎಲ್ಲ ನನ್ನ ಫ್ರೆಂಡ್ಸಿಗೆ ನಮಸ್ಕಾರ. ನಮ್ಮ ಗುರುಗಳು ಯುವತಿರ ಸರ್ ಬಂದಿದ್ದಾರೆ, ತುಂಬ ಖುಷಿ ಆಯಿತು ಇವತ್ತು. ಮತ್ತು ನನ್ನ ಸ್ನೇಹಿತರು ಎಲ್ಲ ಬಂದಿದ್ದಾರೆ. ಸಿನಿಮಾ ಅಂತ ಬಂದರೆ ಫಸ್ಟು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದು ನಾನೇನೆ ಇಲ್ಲಿ. ಸರಿ ಏನು ಮಾಡೋಣ ಅಂತ ಅಂದಾಗ ಒಂದು ಬ್ಯಾಡ್ ಟೇಸ್ ಬಂತು ಒಂದು ಟೈಮಲ್ಲಿ. ನನ್ನ ಫ್ರೆಂಡ್ ಅಲ್ಲೇ ಕುಂತಿದ್ದಾನೆ ಧನುಷ್ ಅಂತ. ಏನೋ ಮಾಡೋದು ಇವಾಗ ಅಂದರೆ ಹೀರೋ ಆಗ್ಬಿಡು ಮಗ ಅಂತ. ಅವ್ನಿಗೆ ಬೇರೆ ಏನು ಹೇಳಿ. ಸೊ ಹಂಗೆ ಆಯಿತು ಅವ್ನು ಹೇಳ್ದಂಗೆ. ಸಿನಿಮಾದಲ್ಲಿ ತುಂಬ ಸಪೋರ್ಟ್ ಆಗಿ ಬಂದಿದ್ದು ಅಂತಂದರೆ ಭೀಮೇಶ್ ಬಾಬು ಸರು, ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅದಕ್ಕೆ ಮುಂಚೆ ಒಂದು ಟೀಮ್ ಇತ್ತು, ನಾನು ಅವಾಗ ಆ ಟೀಮ್ ಇಟ್ಕೊಂಡಿದ್ರೆ ನಾನು ಖಂಡಿತ ಸಿನಿಮಾ ಮಾಡ್ತಾ ಇರಲಿಲ್ಲ. ಅವ್ರು ಬಂದು ಕಟ್ಕೊಟ್ಟಿದ್ದಂಥ ತಂಡನೇ ನಮ್ಮ ಶಶಾಂಕ್ ಸರು, DOP ಸರು, ನಿರ್ದೇಶಕರು ಎಲ್ಲರೂ. ಸೊ ಫೈನಲ್ಗೆ ರಿಲೀಸ್ ಆಗೋ ಥರ ಬಂದಿದ್ದೀವಿ ಅಂತಂದರೆ ನಮಗೆ ಒಂದು ಸ್ವಲ್ಪ ಆಶ್ಚರ್ಯನೇ. ತುಂಬ ಕಷ್ಟಪಟ್ಟಿದ್ದೀವಿ ಇದಕ್ಕೆ, ಟೆಕ್ನಿಕಲಿ ಆಗಿರಲಿ, ಪ್ರತಿಯೊಂದಕ್ಕೂ ಲೊಕೇಶನ್ ಹುಡ್ಕೋದಿಂದ ಆಗಿರಲಿ. ಹಾಂ ಸರ್, ಏನೂ ಇಲ್ಲ, ಫಸ್ಟು ಪ್ರೊಡ್ಯೂಸರ್ ಹುಡುಕ್ತೆ. ಸಿನಿಮಾ ಹೆಂಗ್ ಮಾಡಬೇಕು ಅಂದರೆ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ಬೇಕು. ಹೆಂಗೋ ಹಿಡ್ದಾಗ್ತದೆ ಸರ್ ಪ್ರೊಡ್ಯೂಸರ್ನ. ನಮ್ಮ ಟಿ ಕುಮಾರ್ ಸರ್ ತುಂಬ ಕಷ್ಟಪಟ್ಟು, ಅಂದರೆ ಹೋಗಿದ ತಕ್ಷಣ ಅವ್ರಿಗೆ ಏನಪ್ಪ ಏನು ಮಾಡ್ತಿದ್ದೆ ಸರ್, ನಾನು ಜಿಮ್ ಮಾಡ್ಬಿಡ ನಾವು ಒಂದು ಸರ್. ಆಲ್ರೆಡಿ ಒಬ್ರು ದೊಡ್ಡವ್ರು ನನಗೆ ಜಿಮ್ ಮಾಡಿಕೊಟ್ಟವ್ರೆ, ನೀವೇನಾದ್ರು ಬೇರೆ ಮಾಡಿ ಅಂದಾಗ ಸರ್ ಏನು ಮಾಡಬೇಕು ಅಂತಂದಾಗ ಇವ್ರ ಜೊತೆ ಅವ್ರ ಹತ್ರ ಮಾತಾಡಿದಾಗ ಆಯಿತು ಸರಿ ಆಯಿತು, ಏನು ಬಜೆಟು, ಈ ಥರ ಬಜೆಟು ಹೋಯ್ತಾ 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 ಅದು ಒಂದು ಡಬ್ಬಲು ತ್ರಿಬಲು ಆಗೋಯ್ತು. ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ, ಸಿನಿಮಾ ಜವಾಬ್ದಾರಿ. ಅವ್ರಿಗೆ ಒಪ್ಪಿಗೆ ಮೇಲೆ ಆಗಿರೋದು ಒಟ್ಟಿನಲ್ಲಿ, ಅದೇನು ಸಮಸ್ಯೆ ಇಲ್ಲ. ಇಲ್ಲ ಸರ್, ಏನಿಲ್ಲ, ಏನು ತಗೊಂಡಿಲ್ಲ, ಎಲ್ಲ ಇವರೇ ಮಾಡಿಸಿದ್ದು. ಎಲ್ಲರೂ ನಿಜವಾಗ್ಲೂ ಎಲ್ಲರೂ ಬಹಳ ಅವತ್ತು ಪ್ರಶಂಸೆ ಕೊಟ್ಟರು ಸರ್. ನಿಜವಾಗ್ಲೂ ಇವರ ನಟನೆ ಜೊತೆಗೇನೆ ಸ್ಟಂಟ್ಸ್ ಬಹಳನೇ ಅದ್ಭುತವಾಗಿ, ಸ್ಟಂಟ್ಸ್ ಅಷ್ಟೇನೆ ಅಲ್ಲ, ಮತ್ತೆ ಡ್ಯಾನ್ಸ್ ಇದಕ್ಕೂ ಅಷ್ಟೇನೆ ಜಾಸ್ತಿ ಕಾಲಾವಕಾಶನೂ ಸಿಕ್ಕಿರ್ಲಿಲ್ಲ ಅವ್ರಿಗೆ. ಅಷ್ಟು ಚಿಕ್ಕ ಟೈಮಲ್ಲೇನೆ ಪ್ರಾಕ್ಟೀಸ್ ಮಾಡಿದ್ದು ನಿಜವಾಗ್ಲೂ. ಬರುತ್ತೆ ಸರ್, ಒಟ್ಟಿನಲ್ಲಿ ಎಲ್ಲ ನಿಮ್ಗಳ ಸಪೋರ್ಟಿಂದ ಆಡಿಯನ್ಸ್ ನಿಜವಾಗ್ಲೂ ತಗೋತಾರೆ ಅನ್ನೋ ಭರವಸೆಯಿಂದ ಬಜೆಟ್ ಸ್ವಲ್ಪ ಧೈರ್ಯ ಮಾಡಿದ್ದೀವಿ ಎಲ್ಲ ಸೇರಿಕೊಂಡು. ನಮ್ಮ ಮೇನ್ ಶಿವಕುಮಾರ್ ಸರ್ ಅಂತ ಅವರು ಅಂದರೆ ಇನಿಷಿಯಲಿ ಹೋಗ್ತಾ ಹೋಗ್ತದೆ ಯಾಕೆ ಇಷ್ಟ ಆಗ್ತಿದೆ ಏನೋ ಅಂತ ಒಂದು ಸ್ವಲ್ಪ ಪ್ರಶ್ನೆಗಳು ಬರುತ್ತಲ್ವ ಸರ್, ಸುಮ್ಮನೆ ಏನು ಕೇಳ್ದಂಗೆ ಕೊಟ್ಬಿಟ್ರು ಅಂತ. ಸೊ ಆಮೇಲೆ ನಾವು ಹೋಗಿ ತೋರಿಸಿ ಈ ಥರ ಶೂಟ್ ಮಾಡ್ತಾ ಇದ್ವಿ. ಅವ್ರ ಶೂಟಿಂಗ್ ಸೆಟ್ಗಳು ಬಂದು US ಇಂದ ಡೈರೆಕ್ಟಾಗಿ ಶೂಟಿಂಗ್ ಸೆಟ್ಗಳಿಗೆ ಬರ್ತಾ ಇದ್ರು ಅವರು. ಅವ್ರು ಬಂದು ಹೌದು ಈ ಥರ ನಡೀತಾ ಇದೆಯಾ, ಇದಕ್ಕೆ ಈ ಥರ ಖರ್ಚು ಆಗ್ತಿದ್ಯಾ, ಸರಿ ಆಯಿತು. ಏನೋ ಆ ಖರ್ಚಿಗೆ ತಕ್ಕನಾಗಿ ಶೂಟಿಂಗ್ ಮಾಡಿಲ್ಲ ಅಂತಂದರೆ ತಪ್ಪಾಗ್ಬಿಡುತ್ತೆ. ಆ ಖರ್ಚಿಗೆ ತಕ್ಕನಾಗೆ ನಾವೊಂದು ಒಳ್ಳೆ ರೀತಿಲಿ, ಯಾಕಂದರೆ ಮಾರ್ಕೆಟಲ್ಲಿ ಶೂಟ್ ಮಾಡೋದು ತುಂಬ ಕಷ್ಟ ಇತ್ತು ಸರ್. ಯಾಕಂದರೆ ಆ ಲೊಕೇಶನ್ ಚಾರ್ಜಸ್ ಆಗಿರಲಿ, ಆ ಜನಗಳನ್ನ ಇದು ಮಾಡೋದಲ್ಲಿ, ಆಮೇಲೆ ನಾವು ಅದೆಲ್ಲ ಸೆಟಪ್ ಮಾಡೋಕ್ಕೇನೆ ನಾವು ಅರ್ಧ ದಿನ ಹೋಗ್ಬಿಡ್ತಿತ್ತು. ಆವಾಗ ನಾವಿನ್ನು ಅರ್ಧ ದಿನ ಶೂಟಿಂಗ್ ಮಾಡ್ಕೊಂಡು ಎಕ್ಸ್ಟೆಂಡ್ ಆಗ್ತಾಯಿತ್ತು. ಸೊ ಹಂಗಾಗಿ ಖರ್ಚುಗಳು, ಮತ್ತು ಹೊರಗಡೆ ಸಾಂಗ್ಸ್ಗಳು 5-6 ಸಾಂಗ್ಸ್ಗಳು ಶೂಟ್ ಮಾಡೋದಾಗಿರಲಿ, ಮತ್ತು ಫೈಟ್ ಮಾಸ್ಟರ್ಗಳಂತೂ ನಾನು ತುಂಬ ನೆನೆಸ್ಕೊತೀನಿ. ವಿಕ್ರಮ್ ಅವ್ರು ಸರ್ ಮತ್ತು ಮಾಸ್ ಮಾದ ಸರ್ ಅವರು ಹೆಂಗೆ ಅಂತಂದರೆ ಹೊಸೊಬ್ಬ ಅಂತ ಅಂದರೆ ನೀನು ಕಷ್ಟಪಡೋಕೆ ರೆಡಿ ಇದೆಯಾ ಅಂದಮೇಲೆ ನಾನು ಕಷ್ಟ ಕೊಡೋಕೆ ರೆಡಿ ಇದ್ದೀನಿ, ಮಾಡು, ಟಫಾಗಿ ಮಾಡು. ಸೊ ಅಷ್ಟೇ ಸೇಫ್ಟಿಯಾಗಿ ಮಾಡಿಕೊಂಡು, ಅಷ್ಟೇ ಸೇಫ್ಟಿ ಇಟ್ಕೊಂಡು ಫೈಟ್ಸ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ರಾಜು ಮಾಸ್ಟರ್, ಡ್ಯಾನ್ಸ್ ಮಾಸ್ಟರ್, ಅವರು ಅಷ್ಟೇ ತುಂಬ 5 ಸಾಂಗು ಅವರೇ ಮಾಡಿಕೊಟ್ರು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮ್ಮ ಶಶಾಂಕ್ ಶೇಷಗಿರಿ ಸರ್ ವರ್ಕು ನಾನು ಹೇಳಂಗಿಲ್ಲ, ನೀವೇ ನೋಡ್ಬಿಟ್ರಿ, ಅದು ಅದ್ಭುತವಾಗಿ ಬಂದಿದೆ ಅಂತ ನಾನು ಹೇಳಿದ್ರೆ ನನ್ನ ಪಿಕ್ಚರ್ ಆಗೋದು. ಬಟ್ ಎಲ್ಲ ನನ್ನ ಸ್ನೇಹಿತರಾಗಿರಲಿ, ನೋಡಿದವರಾಗಿರಲಿ, ಅಂದರೆ ನಂದು ಸಪೋರ್ಟ್ ಏನು ಅಂತಂದರೆ, ನಾವೊಂದು 15 ವರ್ಷದಿಂದ ಏನು ಫ್ರೆಂಡ್ ಇಟ್ಕೊಂಡಿದ್ದೀನಿ, ಹೋದ ತಿಂಗಳು ಪರಿಚಯ ಆಗಿರೋ ಫ್ರೆಂಡು ಬಂದಿದ್ದಾನೆ. ಸೊ ಆ ಫ್ರೆಂಡ್ಶಿಪ್ ಹೆಂಗಿದೆ ಅಂತಂದರೆ, ಒಂದ್ಸತಿ ಇಷ್ಟ ಆಗ್ಬಿಟ್ರೆ ಸರ್ ನನ್ನ ಫ್ರೆಂಡ್ಸ್ಗಳು ನನ್ನ ಜೊತೆ ಇರ್ತಾರೆ, ಅದೊಂದು ಧೈರ್ಯ ನನಗೆ. ಹಂಗೆ ಎಲ್ಲ ಸಪೋರ್ಟಿಂದ ಕದೀಮ ಮುಗ್ತಿದೆ. ನೋಡಿದ್ದೀನಿ ಸರ್.
ಫ್ರೆಂಡ್ಸು ಕೆಲವ್ರು ನೋಡಿದ್ದಾರೆ. ಅಂದರೆ ನಾನು ಅನ್ಕೊಂಡಿರ್ಲಿಲ್ಲ ನೀನು ಮಾಡ್ತೀಯ ಈ ಥರ ಅಂತ ಹೇಳಿದ್ದಾರೆ ಮೊದಲನೇ ಮಾತು. ಇಲ್ಲ, ನೀನನ್ನು ತುಂಬ ದಿನದಿಂದ ನೋಡ್ಬಿಟ್ಟಿದ್ದೀವಲ್ಲ, ಈ ಥರ ಸ್ಕ್ರೀನ್ ಮೇಲೆ ನೀನು ಈ ಥರ ನೋಡ್ತೀನಿ ಅಂತ. ಬಟ್ ಏನಂತಂದರೆ ಸ್ಕ್ರೀನಲ್ಲೂ ನಿನ್ನ ರಿಯಲ್ ಲೈಫ್ಗೂ ತುಂಬ ಮ್ಯಾಚ್ ಆಗುತ್ತೆ ಅಂತಲೂ ಅಂದಿದ್ದಾರೆ. ಸಿಕ್ಕಾಬಟ್ಟೆ ಸರ್, ಒಳ್ಳೆ ರೀತಿಲಿ ಸರ್, ಯಾರಿಗೂ ತಪ್ಪಾಗಿಲ್ಲ ಅದರಲ್ಲಿ. ಜಿಮ್ ಟ್ರೈನರಾ? ಹೌದು ಮೇಡಮ್, ನಾಗರಬಾವಿಲಿ ಇತ್ತು, ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಬೇರೆ ನಮ್ಮ ಯೋಗೇಶ್ರು ಯೋಗಿ ಬ್ರದರ್ ಇದ್ದಾರೆ, ಅವ್ರ ಹತ್ರ ಮತ್ತು ನಮ್ಮ ಸಿನಿಮಾಸ್ ಅರುಣ್ ಹತ್ರ ಪರಿಚಯ ಆದರು ಮೇಡಮು. ಇಲ್ಲಿವರೆಗೂ ಇವತ್ತಿನ ಸ್ನೇಹ ಬಂದಿದೆ. 6 ತಿಂಗಳಿಂದ ನಾವು ಪ್ಲ್ಯಾನ್ ಮಾಡಿ, ಆ್ಯಕ್ಚುಲಿ ನಾವು ಸಿನಿಮಾ ಸೇಲ್ ಮಾಡಿ ರಿಲೀಸ್ ಮಾಡಬೇಕನ್ನೋ ಪ್ಲ್ಯಾನಲ್ಲಿದ್ವಿ. ಈಗ ಎಲ್ಲರಿಗೂ ಗೊತ್ತಿರೋಂಗೆ ಸ್ವಲ್ಪ ಮಾರ್ಕೆಟಿವಿಟಿ ಕಡಿಮೆ ಇರೋದ್ರಿಂದ ನಾವು ರಿಸ್ಕ್ ತೊಗೊಂಡು, ಅಂದರೆ ಮೇಡಮು ಇಲ್ಲ ಸರ್ ನಾವು ವೆಯ್ಟ್ ಮಾಡ್ತಾ ಕೂತ್ರೆ ಆಗಲ್ಲ, ರಿಲೀಸ್ ಮಾಡಿಬಿಡೋಣ, ಚೆನ್ನಾಗಿ ಬಂದಿದೆ ಸಿನಿಮಾ, ಬರೋಣ ಅಂತೇಳಿ ಬಂದರು. ನಾವು ಆ್ಯಕ್ಚುಲಿ 18ನೇ ತಾರೀಕು ಅಂತೇಳಿ 1.5 ತಿಂಗಳಿಂದಲೂ ಪ್ಲ್ಯಾನ್ ಮಾಡಿ ರಿಲೀಸ್ ಸೆಟ್ ಮಾಡಿ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀವಿ. ಬಟ್ ಕೆಲವು ಸಿನಿಮಾಗಳು ಹಿಂದೆ ಮುಂದೆ ಆಗುತ್ತೆ. 18ನೇ ತಾರೀಕು ಬರ್ತಾಯಿದ್ದೀವಿ, ಎಲ್ಲರೂ ನೋಡಿ ಆಶೀರ್ವದಿಸಿ. ಒಳ್ಳೆ ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಅಂತ ಸಿನಿಮಾ. ನನಗೆ ಬೇಸಿಕಲಿ ಇದು ನಾರ್ತ್ ಕರ್ನಾಟಕ, ಮೈಸೂರು ಏರಿಯಾ ಎಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದರೆ ಆ್ಯಕ್ಷನ್ಸ್ ಆ ಕಡೆ ಚೆನ್ನಾಗಿ ತಗೋತಾರೆ. ಸೊ ಓವರಾಲ್ ಒಂದು 100-120 ಸೆಂಟ್ರ್ ಪ್ಲ್ಯಾನ್ ಮಾಡಿದ್ದೀವಿ ಎಂಟೈರ್ ಕರ್ನಾಟಕ. ಥ್ಯಾಂಕ್ ಯು. ಆ್ಯಂಡ್ ದೆನ್ ಚಂದನ್ ಅವ್ರಿಗೂ ಕೂಡ ಥ್ಯಾಂಕ್ ಯು. ಅವರು ನೋಡೋಕೆ ಇಲ್ಲಿ ಸುಮ್ಮನೆ ಇಷ್ಟೇ ಮಾತಾಡಿದ್ರು, ಬಟ್ ಅವ್ರು ನಿಜವಾಗ್ಲೂ ಕದಿಮನೆ ಮಾತಾಡಬೇಕಾದ್ರೇ ಎಲ್ಲ ಆಲ್ರೆಡಿ ಮೈಂಡ್ ಫಿಕ್ಸ್ ಮಾಡಿ ಮಾತಾಡ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು. ಅವ್ರು ಚೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೇಡಮ್ ಮತ್ತು ಚಂದನ್ ಅವರು. ಹೆಂಗಂದ್ರೆ ಆಲ್ರೆಡಿ ಅವ್ರಿಗೊಂದು ಬೇಸ್ ಇದೆ ಸರ್, ಈ ಏರಿಯಾದಲ್ಲಿ ನಂಗೆ ಇದೇ ಥಿಯೇಟ್ರ್ ಬೇಕಂತ. ಜನರಲ್ಲಾಗಿ ನಾವು BC ಸೆಂಟರ್ಗಳು ಕಾನ್ಸಂಟ್ರೇಟ್ ಮಾಡಲ್ಲ ಸರ್, A ಸೆಂಟರ್ಸ್ ಆ ಥರ ಕಾನ್ಸಂಟ್ರೇಟ್ ಮಾಡ್ತೀವಿ. ಬೇರೆ ಸಿನಿಮಾಗಳು ಇವ್ರು ಮೇಜರ್ ಕಾನ್ಸಂಟ್ರೇಟ್ ಮಾಡ್ತಿರೋದೇ B ಸೆಂಟರ್ಸು, ಬಿಕಾಸ್ ಇಟ್ಸ್ ಆ್ಯಕ್ಷನ್ ಆ್ಯಂಡ್ ದೆನ್ ಲೋಕಲ್ಗೆ ಕನೆಕ್ಟ್ ಆಗೋಂಥ ಸಿನಿಮಾ ಸರ್ ಇದು. ಆಮೇಲೆ ಮತ್ತೆ ಈ ಕೆಲವು ಮಾರ್ಕೆಟ್ ಪ್ಲೇಸ್ಗಳು ಅಲ್ಲೆಲ್ಲ ರೆಗ್ಯುಲರ್ ನಡೆಯೋಂಥ ದಂಧೆಗಳು, ರೆಗ್ಯುಲರ್ ಆಗಿ ಏನೇನು ಈ ಮಾರ್ಕೆಟಲ್ಲಿ ಮಿಸ್ಅನ್ಯೂಸ್ ನಡೆಯುತ್ತಲ್ಲ ಸರ್, ಫೈನಾನ್ಸ್ ವ್ಯವಹಾರ ಇರ್ಬೋದು, ಇದ್ರದ್ದಕ್ಕೆಲ್ಲ ಒಂದು ಸೂಕ್ತವಾದಂಥ ಒಂದು ಸಿನಿಮಾ ಇದು. ಸೊ ಹಂಗಾಗಿ ಅದ್ರ ಜೊತೆ ಲವ್ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿರೋದ್ರಿಂದ ಸೊ ಅವ್ರು ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ, ಈ ಏರಿಯಾದಲ್ಲಿ ಇದೇ ಥಿಯೇಟ್ರ್ ಬೇಕು ಸರ್, ಬೇರೆ ಯಾವುದು ಬೇಡ, ನಮ್ಗೆ ಇನ್ನೂ ಚೆನ್ನಾಗಿರೋದು ಬಂದರೂ ಬೇಡ, ಇದು ಬೇಡ ಅನ್ನೋ ಥರ. ನೋಡಿದ್ದೀನಿ ಸರ್, ಚೆನ್ನಾಗಿದೆ. ಅದಕ್ಕೆ ನಾನು ಹೇಳಿದೆ ಸರ್, ಇದು ನಾರ್ತ್ ಕರ್ನಾಟಕ ಮತ್ತು ನಮ್ಮ ಮೈಸೂರು ಏರಿಯೆಲ್ಲ ಚೆನ್ನಾಗಿ ಕಚ್ಕೊಳ್ಳುತ್ತೆ ಸರ್ ಸಿನಿಮಾ. ಸೌತ್ ಕೇಂದ್ರ ಸ್ವಲ್ಪ ಕಷ್ಟ ಸರ್ ಇದೆ, ಯಾಕೆಂದರೆ ಆ್ಯಕ್ಷನ್ ಸಿನಿಮಾಗಳು ಸೌತ್ ಕೇಂದ್ರ ಎಲ್ಲ ಅಷ್ಟು ಹೋಗಲ್ಲ. ಸೊ ಬೇರೆ ಎಲ್ಲ BKT ಮತ್ತು ಇದೆಲ್ಲ ಚೆನ್ನಾಗಿ ಪ್ಲಾನ್ ಮಾಡಿದ್ದೀವಿ ಸರ್. 100-125 ಸೆಂಟರ್ಸ್ ಇನ್ಕ್ಲೂಡಿಂಗ್ ಮಾಲ್. ಸೊ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂದ್ರೆ ಬಾಬು ಸರ್ ಹೇಳ್ದಂಗೆ ನಿಜವಾಗ್ಲೂ ಏನು ಮಾತಾಡಿರ್ತಾರೆ ಅದನ್ನು 100% ಆ ಡೇಟ್ಗೆ ಮಧ್ಯಾಹ್ನನೇ ಕ್ಲಿಯರ್ ಮಾಡಿರ್ತಾರೆ, ಅದು ನನಗೆ ಗೊತ್ತು. ಮತ್ತು ನಮ್ಮ ಡೈರೆಕ್ಟ್ರು ಹೀರೋ ಎಲ್ಲ ಹೊಸಬ್ರಂತ ಅನಿಸಲ್ಲ. ನಾನು ಡ್ಯಾನ್ಸು ಇರೋದು 2 ದಿವಸಕ್ಕೆ 2 ಸಾಂಗ್, ಒಂದೊಂದು ಸಾಂಗ್ ಮಾಡಿದ್ದೀವಿ, ಅಷ್ಟು ಫಾಸ್ಟ್. ಫೈಟ್ ಬಗ್ಗೆ ವಿಕ್ರಮ್ ಅಷ್ಟು ಹೇಳಿದ್ದಾರೆ ಆಗಲೇ ಪಾಪ ಅವರು. ಚೆನ್ನಾಗಿ ಒಂದು ಸಿನಿಮಾ ಅಂತ ಅನ್ಸಲ್ಲ, ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ. ತುಂಬ ಅವ್ರು ಹೇಳ್ತಾರೆ ಮೇ ಬಿ ಫಸ್ಟ್ ಸಿನಿಮಾ ಅಂತ, ತುಂಬ ಕಲ್ತಿದ್ದಾರೆ, ಹೋಮ್ವರ್ಕ್ ಮಾಡಿದ್ದಾರೆ ಅನ್ಸುತ್ತೆ ಜಿಮ್ಮಲ್ಲಿ. ನಮ್ಮ ಮತ್ತೆ ಮ್ಯೂಸಿಕ್ ಬಗ್ಗೆ ನಾನು ಅವ್ರನ್ನ ಯೂಟ್ಯೂಬಲ್ಲಿ ಎಲ್ಲೋ ನೈಟಲ್ಲಿ ಕಾರಲ್ಲಿ ಸಾಂಗ್ ಆಡೋದು ಅದನ್ನ ಮಾತ್ರ ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ. ಸೆಟ್ಟಿಗೆ ಬಂದರು ಒಂದು ದಿವಸ, ಇವರೇ ಮ್ಯೂಸಿಕ್ ಡೈರೆಕ್ಟ್ರು, ಇದರಲ್ಲಿ ಒಂದು ಪಾತ್ರ ಮಾಡ್ತಾರೆ, ಹಂಗೆ ಪರಿಚಯ ಆಗಿದ್ದು. ತುಂಬ ಚೆನ್ನಾಗಿ ಮಾಡೋದು ಅವರು. ಮತ್ತು ನಮ್ಮ ಡೈರೆಕ್ಟ್ರು ಒಳ್ಳೆ ಡ್ಯಾನ್ಸರ್ ಅವರು ಕೂಡ. ಇದೇ 15ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತದೆ, ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ದರು, ಎಲ್ಲರೂ ಓಕೆ, ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೆಟ್ಟಲ್ಲಿ. ಟೈಮಿಂಗು ಅದಿದ್ರು ಏನಿದ್ರು ಖುಷಿಯಾಗಿ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ಸಾರಿ ಬರ್ತಿದ್ದೆ ರಾಜು, ಥ್ಯಾಂಕ್ಸು ರಾಜವಿಷ್ಣುಗೆ, ನಮ್ಮ ಟಾರ್ಚರ್ ತಡ್ಕೊಂಡು ಅಷ್ಟು ಬೇಗ ಡಿಸೈನ್ ಮಾಡ್ಕೊಟ್ಟಿದ್ದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅನ್ನಿಸ್ತಪ್ಪ. ಶಶಾಂಕ್ ಜಿ ಬ್ಯಾಕ್ಗ್ರೌಂಡ್ ಎಕ್ಸ್ಟ್ರಾಡಿನರಿ, ನಿಜವಾಗ್ಲೂ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ. ನನಗೆ ಸಾಂಗ್ಸಿಂದ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಥ್ಯಾಂಕ್ ಯು. ಓಕೆ, ಆರಾಧ್ಯ ಸರ್ ಮಾಡ್ಕೊಡಿ. ಶಿವಕುಮಾರ್ ಆರಾಧ್ಯ ಸರ್ ತಮ್ಮ ಒಂದೆರಡು ಮಾತು, ಅದಾದ್ಮೇಲೆ ಕೋಟೇಶ್ವರ ಸರ್ನ ಮಾತಾಡ್ಸೋಣ. ಮಾಧ್ಯಮದ ನನ್ನ ಎಲ್ಲ ಹಿತೈಷಿ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಈ ಚಿತ್ರದಲ್ಲಿ ನನ್ನೊಂದು ವ್ಯಾಪಾರಿ ಪಾತ್ರ, ಅಂದರೆ ಸಿಟಿ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀನಿ, ಸಂಡೇ ಬಜಾರ್ ವ್ಯಾಪಾರ ಮಾಡ್ತಾ ಇರ್ತೀನಿ, ಒಂದಿನ ಈರುಳ್ಳಿ ವ್ಯಾಪಾರ ಮಾಡ್ತಾ ಇರ್ತೀನಿ,
ಇನ್ನೊಂದು ದಿನ ಏನೋ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಮಾಡ್ತಾ ಇರ್ತೀನಿ ಈ ಥರದ್ದು. ಅಷ್ಟು ಬ್ಯುಸಿ ಇರುವಂಥ ಮಾರ್ಕೆಟಲ್ಲಿ ಶೂಟಿಂಗ್ ಮಾಡಿದ್ದು ನನಗೆ ಒಂದು ವಿಶೇಷವಾದ ಒಂದು ಅನುಭವ. ತುಂಬ ಒಳ್ಳೆ ಟೀಮ್ ಜೊತೆಯಲ್ಲಿ ಕೆಲಸ ಮಾಡೋದಂಥ ಅನುಭವ ಸಿಕ್ತು. ಹಾಗೆ ನಮ್ಮ ನಿರ್ದೇಶಕರು ನನಗೆ ಅದು ಮೊದಲನೇ ರಂಗಭೂಮಿ ಗೆಳೆಯರು. ಹಾಗಾಗಿ ಈ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿದಂಥ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಇಡೀ ತಂಡಕ್ಕೆ ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಆರಾಧ್ಯ ಸರ್, ಧನ್ಯವಾದಗಳು. ಕೋಟೇಶ್ವರ್ ಸರ್, ತಮ್ಮ 2 ಮಾತು. ಇದಾದ ನಂತರ ಸರಿ ಲಕ್ಷ್ಮಣ್. ಹಲೋ, ಮಾಧ್ಯಮ ಮಿತ್ರಗಳಿಗೆ, ಇಲ್ಲಿ ಬಂದ ಹಿರಿಯರು ಎಲ್ಲ ಸರ್ ಹೀಗೆ ಹಿಡ್ಕೋಬೋದಾ ಮೈಕ? ನಮ್ಮ ಹೃದಯಪೂರ್ವಕ ಧನ್ಯವಾದಗಳು, ನಮಸ್ಕಾರಗಳು. ನಮ್ಮ ಚಂದ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಅವ್ರನ್ನ ಒಂದು 8 ವರ್ಷದಿಂದ ನೋಡ್ತಾ ಇದ್ದೀನಿ. ಫಸ್ಟು ಒಂದು ಜಿಮ್ ರನ್ ಮಾಡ್ತಾ ಇದ್ರು ಅವರು. ನಾನು ಅಲ್ಲಿ ಜಿಮ್ಗೆ ಕೆಲವು ದಿನ ಹೋಗಿದ್ದೀನಿ. ಅನಿವಾರ್ಯ ಕಾರಣದಿಂದ ಆ ಜಿಮ್ನ ಅವರು ಕ್ಲೋಸ್ ಮಾಡಿ ಏನೋ ಸಮಸ್ಯೆ ಆಯಿತು. ಒಂದು ಸಾರಿ ನನಗೂ ಇವ್ರಿಗೆ ಯಾಕೆ ನಾವು ಒಂದು ಜಿಮ್ ರೆಡಿ ಮಾಡಿಕೊಡಬಾರ್ದನೆ ಒಂದು ಭಾವನೆ ಬಂತು. ಅದರಿಂದ ನಾನೇ ನಮ್ಮ ಫಂಕ್ಷನ್ ಹಾಲ್ನಲ್ಲಿ ಒಂದು ಜಿಮ್ ರೆಡಿ ಮಾಡಿ ಇವ್ರಿಗೆ ಕೊಟ್ಟಿದ್ದೀನಿ. ಯಾಕಂದರೆ ಅವ್ರಿಗೂ ಡೆಡಿಕೇಶನ್ ಇತ್ತು, ಏನು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅನ್ನೋ ಒಂದು ಇದಿತ್ತು. ಭಾಳ ಒಳ್ಳೆಯ ಹುಡುಗ ಅನ್ನಿಸ್ತು ನನಗೂ. ಅದರಿಂದ ನಾನು ಮಾಡಿಕೊಟ್ಟಿದ್ದೀನಿ ಅದನ್ನು ಅವರು. ಅದಾದಮೇಲೆ ಕೆಲವು ದಿನಕ್ಕೆ ಬಂದು, ಅಣ್ಣ ನನಗೂ ಫಿಲ್ಮ್ ಹೀರೋ ಆಗಿ ಚಾನ್ಸ್ ಬಂದಿದೆ, ನಾನು ಮಾಡ್ತಾ ಇದ್ದೆ ಅಂದರು. ನಮ್ಗೆ ಭಾಳ ಖುಷಿ ಆಯಿತು. ಯಾಕಂದರೆ ಅವ್ರಿಗೂ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಅವರು ಕರೆಕ್ಟಾಗಿ ಸದ್ವಿನಿಯೋಗ ಮಾಡಿಕೊಂಡು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿ ಕೊಡ್ತೀರಿ ನಮ್ಮ ಕನ್ನಡ ಸಿನಿಮಾಕ್ಕೆ ಅಂತ ನಾನು ಅನ್ಕೊತೀನಿ. ಆಶೀರ್ವದಿಸಿ. ಒಳ್ಳೆಯ ಹುಡುಗ, ಒಳ್ಳೆ ಆ್ಯಕ್ಷನ್ ಮಾಡ್ತಾನೆ, ಒಳ್ಳೆಯ ವ್ಯಕ್ತಿತ್ವ ಇದೆ, ಸಪೋರ್ಟ್ ಮಾಡಿ. ಅದು ನಾನು ಮನಸ್ಫೂರ್ತಿಯಾಗಿ ಎಲ್ಲರೂ ಇದು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಕೋಟೇಶ್ವರ್ ಸರ್.